ನೀವೆಲ್ಲರೂ ಕೂಡ ಈ ಒಂದು ಓಪನಿಂಗ್ ಸೆರೆಮನಿಗೆ ಬಂದಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸುವಿನ ನಾಮದ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಈ ಸಮಯದಲ್ಲಿ ನಿಮ್ಮ ಬಲಗೆಯನ್ನು ಮೇಲೆ ಕೆತ್ತರಿ ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಈ ಸಂತೋಷ ಬೇರೆ ಎಲ್ಲಾದ್ರೂ ಸಿಗಕ್ಕೆ ಸಾಧ್ಯನಾ? ಎಲ್ಲೂ ಸಿಗಲ್ಲ. ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ. ಕೋಟಿ ಇದ್ದವ್ರ ಮನೆಯಲ್ಲಿ ಸಂತೋಷ ಇರಲ್ಲ. ಕಾರಣ ಅವ್ರ ಮನೆಯಲ್ಲಿ ಏಸಪ್ಪ ಇರಲ್ಲ. ಸಮಾಧಾನದ ದೇವರು ಅವರು ಹುಡುಕ್ತಾ ಇಲ್ಲ, ಅವರಿಗೆ ಸಮಾಧಾನನೇ ಸಿಗಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನ ಸನ್ನಿಧಾನದಲ್ಲಿ ಪರಿಪೂರ್ಣವಾದಂಥ ಸಂತೋಷ ಸಮಾಧಾನಗಳು ನೆಲೆಸಿರುತ್ತವೆ. ಹಲ್ಲೆಲೂಯಾ. ನೇರವಾಗಿ ವಾಕ್ಯಕ್ಕೆ ಹೋಗೋಣ ಪ್ರಿಯರೇ. ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ, ಮನುಷ್ಯರು ಕಟ್ಟಿದಂಥ ಮನೆಯನ್ನು ನಾವು ಭಾಳ ಇಷ್ಟಪಡ್ತೀವಿ. ಅಂದ ಚಂದವಾಗಿರ್ತಕ್ಕಂಥ ಮನೆಗಳನ್ನು ಮನುಷ್ಯರು ಕಟ್ಟಿಕೊಳ್ತಾ ಇರ್ತಾರೆ. ಈ ಒಂದು ಪ್ರಪಂಚದಲ್ಲಿ ದೊಡ್ಡದಾಗಿರ್ತಕ್ಕಂಥ ಮನೆಯನ್ನು ಸೌದಿ ಅರೇಬಿಯಾ ಎನ್ನುವಂಥ ದೇಶದಲ್ಲಿ ಕಟ್ಟಿದ್ದಾರೆ. ಸುಮಾರು 160ಕ್ಕಿಂತಲೂ ಹೆಚ್ಚು ಅಂತಸ್ತುಗಳುಳ್ಳಂಥ ಒಂದು ಮನೆ ಅದು. ಹಲ್ಲೆಲೂಯಾ. ಎಷ್ಟು ಅಂತಸ್ತುಗಳು ರೀ? 160 ಅಂತಸ್ತುಗಳು. ಇದು ಒಂದು ಅಂತಸ್ತಿಂದು. ಎಷ್ಟು ಅಂತಸ್ತು? ಇದರಂಗೆ ಆಕಾಶ ಮುಟ್ಟಲಿಕ್ಕೆ ಇದೇನೋ ಎನ್ನುವಂಥ ರೀತಿಯಲ್ಲಿ ಕಟ್ಟಿರ್ತಕ್ಕಂಥ ಮನೆಗಳಿದ್ದಾವೆ. ಇನ್ನು ಕೆಲವು ಮನೆಗಳು 1 ಎಕರೆ ಹೊಲದಷ್ಟು ದೊಡ್ಡದಾಗಿರ್ತಕ್ಕಂಥ ಮನೆಗಳು, ಅಪಾರ್ಟ್ಮೆಂಟ್ಗಳು ಕಟ್ಟಿದ್ದಾರೆ ಮನುಷ್ಯರು. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ 3ನೇ ಅಧ್ಯಾಯದಲ್ಲಿ, ದೇವರು ಕೊಡುವಂತ ಮನೆ, ದೇವರು ಕೊಡುವಂತ ಮನೆ, ಆ ಮನೆಯನ್ನ ನಾವು ಹೊಂದಿಕೊಳ್ಳಬೇಕು. ಈ ಮನೆ ಶಾಶ್ವತವಾಗಿರುವಂಥದ್ದು ಅಲ್ಲ, ಈ ಭೂಮಿ ಶಾಶ್ವತವಾಗಿರುವಂಥದ್ದು ಅಲ್ಲ, ಆಕಾಶ ಶಾಶ್ವತವಾಗಿರುವಂಥದ್ದು ಅಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ, ಭೂಮಿ ಆಕಾಶಗಳು ಏನಾಗ್ತವೆ? ನಾಶವಾಗಿ ಹೋಗ್ಲಿಕ್ಕಿದ್ದಾವೆ. ಈ ಭೂಮಿಯ ಮೇಲೆ ಕಟ್ಟಿರ್ತಕ್ಕಂಥ ಮನೆಗಳು ಬೀಳಲಿಕ್ಕಿದ್ದಾವೆ. ದೇವರು ಕೃಪೆಯಿಂದ ದೇವರು ನಮಗೆ 3 ಅಂತಸ್ತಿನ ಮನೆಯನ್ನ ಕೊಟ್ಟಿದ್ದಾರೆ ಪ್ರಿಯರೇ. ಆ ಮನೆಯು ಕೂಡ ಅದಕ್ಕೆ ಆಯುಸ್ಸು ಏನು 60 ವರ್ಷ, 70 ವರ್ಷ, 80 ವರ್ಷ ಇರಬಹುದು. ಸಿಮೆಂಟ್ ಕಾರ್ ಸತ್ರೆ ಅದೇನಾಗ್ಬಿಡುತ್ತೆ? ಉಚ್ಚಿಕೊಂಡು ಬಿದ್ದು ಬಿಡುತ್ತೆ. ಆ ಮನೆಯ ಕುರಿತಾಗಿ ನಾನು ಮಾತಾಡ್ತಾ ಇಲ್ಲ. ದೇವರು ನಮಗೋಸ್ಕರವಾಗಿ ನಿಮಗೋಸ್ಕರವಾಗಿ ಸಿದ್ಧ ಮಾಡಿರ್ತಕ್ಕಂಥ ಒಂದು ಮನೆ ಇದೆ. ಆ ಮನೆಯನ್ನ ದೇವರು ತನ್ನ ಸ್ವಂತ ಕೈಯಿಂದ ಆತನೇನ್ ಮಾಡ್ತಾ ಇದ್ದಾನೆ? ನಿರ್ಮಾಣ ಮಾಡ್ತಾ ಇದ್ದಾನೆ, ಸೃಷ್ಟಿ ಮಾಡ್ತಾ ಇದ್ದಾನೆ. ಆ ಮನೆಯನ್ನ ನೀನು ನಾನು ಹೊಂದಿಕೊಳ್ಳುವವರಾಗಬೇಕು. ಆ ಮನೆ ಈ ಲೋಕದಲ್ಲಿ ಒಂದು ವೇಳೆ ಅಂತಸ್ತಿಲ್ಲ ಅಂದ್ರೆ, ಪರಲೋಕದಲ್ಲಿ ನೀನು ಮನೆಯನ್ನು ಸಂಪಾದನೆ ಮಾಡಿಕೊಂಡ್ರೆ ಅಲ್ಲಿ ದೇವರು ಅಂತಸ್ತಿನ ಮೇಲೆ ಅಂತಸ್ತಿನ ಮನೆಗಳನ್ನ ನಿನಗೆ ಕೊಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಈ ಲೋಕದಲ್ಲಿ ನಾವು ಎಷ್ಟೋ ಪ್ರಯಾಸ ಪಡ್ತೀವಿ, ಎಷ್ಟೋ ಕಷ್ಟಪಡ್ತೀವಿ, ಏನೆಲ್ಲ ಕಾರ್ಯಗಳನ್ನ ಮಾಡ್ತೀವಿ, ದೇವ್ರ ಮಕ್ಕಳು ಎಂಬುದಾಗಿ ಕರೆಸಿಕೊಂಡಂತವರಾಗಿರ್ತೀವಿ. ಆದರೆ ದೇವರಿಗೆ ವಿರೋಧವಾದ ಮಾರ್ಗದಲ್ಲಿ ನಾವು ನಡೆಯುವವರಾಗಿರ್ತೀವಿ. ಸ್ವಲ್ಪ ಹೊತ್ತು ಭಕ್ತಿವಂತರಾಗ್ತೀವಿ, ಸ್ವಲ್ಪ ಹೊತ್ತು ಮತ್ತೆ ಏನಾಗ್ಬಿಡ್ತೀವಿ? ಭಕ್ತಿಹೀನರಾಗಿ ನಾವು ಜೀವಿಸುವಂತ ಒಂದು ಲಕ್ಷಣಗಳುಳ್ಳವರಾಗಿ ನಾವು ಜೀವಿಸ್ತಾ ಇರ್ತೀವಿ. ಆದರೆ ದೇವರು ವಾಕ್ಯ ಹೇಳ್ತಾ ಇದೆ, ಕಡೆಯವರೆಗೆ ತಾಳಿಕೊಳ್ಳುವವರಾದ್ರೆ, ಕಡೆಯವರೆಗೆ ನಮ್ಮ ನಿರೀಕ್ಷೆಯನ್ನ ಹುಸಿಗೊಳಿಸಿಕೊಳ್ಳಲಾರದೆ ದೃಢವಾಗಿ ನಿಂತರೆ ನಾವೇ ದೇವರ ಮನೆಯವರಾಗ್ತೀವಿ. ಹಲ್ಲೆಲೂಯಾ. ಬರೆದ ಪತ್ರಿಕೆ 3ನೇ ಅಧ್ಯಾಯ ಒಂದ್ಸಾರಿ ತೆಗಿತೀರಾ? 6ನೇ ವಚನ. ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ನಾವು ನಮ್ಮ ಧೈರ್ಯವನ್ನು ನಮ್ಮ ನಿರೀಕ್ಷೆಯಿಂದ ಉಂಟಾಗುವ ಉತ್ಸಾಹವನ್ನು ಕಡೇ ತನಕ ದೃಢವಾಗಿ ಹಿಡಿದುಕೊಂಡವರಾದರೆ ನಾವೇ ದೇವರ ಮನೆಯವರು. ಹಲ್ಲೆಲೂಯಾ. ದೇವರ ಮನೆ. ಕೆಲವೊಬ್ಬರು ಈ ಲೋಕದಲ್ಲಿ ನಮ್ಮ ಮನೆಗೆ ಬಂದು ಬಹಳ ಜನರು ನೋಡಿ ಹೋಗ್ತಾ ಇರ್ಬೇಕಾದ್ರೆ ಅವ್ರು ಅಂತ, ದೇವ್ರ ಕೋಣೆ ಮಾಡಿಲ್ಲಲ್ರಿ ನೀವು ಅಂತ.
ಏನಂತಾರ ಅವರು, ದೇವ್ರ ಕೋಣೆ ಕಟ್ಟಿಲ್ಲಲ್ರಿ ನೀವು, ಅಡಿಗೆ ಮನೆ ಐತಿ, ಎಲ್ಲ ಮನೆಗಳು ಕಟ್ಟಿರಿ, ಬೆಡ್ರೂಮ್ಗಳಿದಾವೆ, ಬಾತ್ರೂಮ್ಗಳಿದಾವೆ, ಎಲ್ಲ ಇದಾವೆ, ಆದ್ರೆ ದೇವ್ರ ಕೋಣೆನೇ ಇಲ್ಲ. ಅಲ್ಕಲ್ವಿಯ ಏನಂತಾರೆ, ದೇವ್ರ ಕೋಣೆನೇ ಇಲ್ಲ. ಅವ್ರಿಗೆ ಗೊತ್ತಿಲ್ಲ ನಾವು ದೇವ್ರ ಮನೆಯವರೇ ಆಗಿದ್ದೀವಿ ಅಂತೇಳಿ. ಅಲ್ಲೆಲ್ಲೂಯ, ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಾವು ದೇವರ ಮನೆಯವರು ಆಗಬೇಕಾದರೆ ಮೊಟ್ಟ ಮೊದಲನೇದಾಗಿ ನಾವು ತಿಳಿದುಕೊಳ್ಳಬೇಕು, ನಾವೆಲ್ಲರೂ ಕೂಡ ಪಾಪಿಗಳು ಆಗಿದ್ದೇವೆ. ಅಲ್ಲೆಲ್ಲೂಯ, ನಮ್ಮ ಪಾಪ ಪರಿಹಾರವಾಗಬೇಕಾದರೆ ಯಾವುದೋ ಒಂದು ಕೋಳಿಯನ್ನ ಕೊಯ್ದರೆ ಆಗ್ಲಿ, ಎತ್ತನ್ನ ಕೊಯ್ದರೆ ಆಗ್ಲಿ, ಇನ್ನೊಂದು ಪ್ರಾಣಿ ಕುರಿ ಆಡನ್ನ ಕೊಯ್ದರೆ ಆಗ್ಲಿ, ನಮ್ಮ ಪಾಪಗಳು ಪರಿಹಾರವಾಗುವುದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಪಾಪಗಳು ಪರಿಹಾರವಾಗಬೇಕಾದರೆ ನಮ್ಮನ್ನ ಉಂಟು ಮಾಡಿದಂತ ದೇವರು ಯಜ್ಞವಾಗಿ ಈ ಲೋಕಕ್ಕೆ ಬರಬೇಕಾತ. ಹೆಂಗಾಗ್ಬೇಕಾತ? ಯಜ್ಞವಾಗಬೇಕು. ಯಾರಿಗೋಸ್ಕರವಾಗಿ ಯಜ್ಞವಾಗಬೇಕು? ಎಲ್ಲಾ ಲೋಕದಲ್ಲಿರ್ತಕ್ಕಂಥ ಮನುಷ್ಯರೆಲ್ಲರಿಗೋಸ್ಕರವಾಗಿ. ಅಮೆರಿಕದಲ್ಲಿರುವಂತವ್ರಿಗೂ ದೇವರಾತನೇ, ಪಾಕಿಸ್ತಾನದಲ್ಲಿರುವಂತವ್ರಿಗೂ ದೇವರಾತನೇ, ಭಾರತದಲ್ಲಿರುವಂತವ್ರಿಗೂ ದೇವರಾತನೇ, ಯಡಿವಾಳದಲ್ಲಿರುವಂತವ್ರಿಗೂ ಕೂಡ ದೇವರು ಆತನೇ. ಒಬ್ಬರೇ ದೇವರು, ಜಗ್ಗಿ ಜನ ಇಲ್ಲ. ದೇವರು ಒಬ್ಬಾತ, ಆ ಒಬ್ಬ ದೇವರೇ ಯೇಸು ಕ್ರಿಸ್ತನು. ನೀವು ನಂಬ್ರಿ ನಂಬಲಾರದೆ ಹಂಗೆ ಇರ್ರಿ. ಕಠಿಣವಾದ ಆತ್ಮದಲ್ಲಿ ಇದ್ರೂ ಕೂಡ ಪರವಾಗಿಲ್ಲ, ಒಂದು ವೇಳೆ ಇವತ್ತು ದೇವರ ಮಾತನ್ನು ಎದುರಿಸಿದ್ರೂ ಕೂಡ ಪರವಾಗಿಲ್ಲ, ದೇವರು ಮಾತ್ರ ಒಬ್ಬಾತ. ಆ ಒಬ್ಬ ದೇವರು ಯೇಸುವಾಗಿದ್ದಾನೆ. ಆ ಒಬ್ಬ ದೇವರ ಮನೆಯಲ್ಲಿ ನೀನು ಮಗನು ಮಗಳು ಆಗಬೇಕಾದರೆ ಮೊಟ್ಟ ಮೊದಲನೇದಾಗಿ ದೇವರ ಮಗನು ಮಗಳು ನೀನು ಆಗಬೇಕಾದ್ರೆ ನೀನು ಧೈರ್ಯವುಳ್ಳವನು ಆಗಬೇಕು. ನಿನ್ನ ಪಾಪವನ್ನ ನೀನು ಬಿಡಬೇಕು. ಕೆಲವರು ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದೀನಂತೆ ಅಂತಾರೆ, ದೇವರ ಮಕ್ಕಳಾಗಿದ್ದೀವಿ ಅಂತ ಹೇಳ್ತಾರೆ, ಆದ್ರೆ ಸುಳ್ಳು ಹೇಳುವಂತದನ್ನ ಬಿಡಲ್ಲ, ಪಾಪದ ಕಾರ್ಯಗಳನ್ನ ಮಾಡುವಂತದನ್ನ ಬಿಡಲ್ಲ. ಸಹೋದರರ ಮಧ್ಯದಲ್ಲಿ ಅನ್ಯೋನ್ಯತೆ ಇಲ್ಲ. ದೇವರ ವಾಕ್ಯ ಹೇಳುತ್ತೆ, ನಿನ್ನ ಸಹೋದರನನ್ನ ತೂ ನೀಚ ಅನ್ನುವ ಎಲ್ಲಿಗೋಗ್ತಾನಂತೆ, ಅಗ್ನಿ ನರಕಕ್ಕೆ ಗುರಿ ಆಗ್ತಾನಂತೆ. ಇಲ್ಲಿ ಇರುವಂತ ಸಹೋದರನ ಮೇಲೆ ನಿನಗೆ ದ್ವೇಷ ಕಕ್ಷೆ ಇದ್ರೆ ಬಂದ್ರೆ ಕಾಣದ ದೇವರನ್ನ ಎಲ್ಲಿ ನಿನ್ನ ಪ್ರೀತಿಸೋದಕ್ಕೆ ಸಾಧ್ಯ? ಸಹೋದರ ಸ್ನೇಹ ಬಹಳ ಮುಖ್ಯ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದ್ದಾರೆ ಪ್ರಿಯರೇ, ಸಹೋದರ ಅಂದ್ರೆ ಯಾರ್ರಿ? ಎಲ್ಲರೂ ಕೂಡ ಆದಾಮನಿಂದ ಬಂದಂತವ್ರು ನಾವು. ಆದ್ರೆ ಕಡೆ ಆದಾಮನಾಗಿರುವಂತ ಯೇಸು ಕ್ರಿಸ್ತನಲ್ಲಿ ನಾವು ಸೃಷ್ಟಿಸಲ್ಪಡಬೇಕು. ಹಲ್ಲೆಲೂಯಾ. ಕಡೆ ಆದಾಮನಾಗಿರುವಂತ ಯೇಸು ಕ್ರಿಸ್ತನ ಬಳಿಗೆ ನಾವು ಬರಬೇಕಾದ್ರೆ ಮೊದಲನೇದಾಗಿ ನಮ್ಮ ಪಾಪಗಳು ಒಪ್ಪಿಕೊಳ್ಳಬೇಕು. ಪಾಪ ಅಂದ್ರೆ ಏನ್ರಿ? ನಾವೆಲ್ಲಿ ಪಾಪ ಮಾಡೀವ್ರಿ, ನಾವೆಲ್ಲಿ ಪಾಪ ಮಾಡೀವಿ ಅಂತೇಳಿ ಅಂತಾರೆ ಜನ. ಹಲ್ಲೆಲೂಯಾ. ಕೆಲವೊಬ್ಬರಿಗೆ ನಾವು ಪಾಪಿಗಳು, ನೀನ್ ಪಾಪಿ ಅಂದ್ರೆ ಅವ್ರು ಸಹಿಸಲ್ಲ. ಎಲ್ಲಿ ನಾವು ಪಾಪಿಗಳು? ನಾವ್ ಏನ್ ಪಾಪ ಮಾಡಿ, ನಾವೆಲ್ಲಿ ತಪ್ಪು ಮಾಡೀವಿ? ಹಲ್ಲೆಲೂಯಾ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಯಾವಾಗ ತಂದೆ ತಾಯಿ ಕಲಿತಾರೋ ಅದುವೇ ಪಾಪ ಎಂಬುದಾಗಿ. ಪಾಪದಲ್ಲಿ ಹುಟ್ಟಿರ್ತಕ್ಕಂಥ ಅವರು, ನಾವು ತಾಯಿಯ ಗರ್ಭದಿಂದ ಇರುವಾಗಲೇ ನಾನು ನಿನಗೆ ದ್ರೋಹಿ ಎಂಬುದಾಗಿ ಹೇಳ್ತಾನೆ ದಾವೀದನು ಕೀರ್ತನೆಯಲ್ಲಿ. ಹಲ್ಲೆಲೂಯಾ. ಪಾಪದಲ್ಲಿ ಹುಟ್ಟಿರ್ತಕ್ಕಂಥವರು ನಾವು. ಪಾಪ ಎಲ್ಲಿಂದ ಬಂದಿದೆ? ಆದಾಮನಿಂದ ಬಂದಿದೆ. ಎಲ್ಲಿಂದ ಬಂದಿದೆ? ಆದಾಮನಿಂದ. ಆದಾಮನು ಹವ್ವಳು ದೇವರ ಆಜ್ಞೆಯನ್ನ ಏನ್ ಮಾಡಿದ್ರು? ಮೀರಿದ್ರು, ಧಿಕ್ಕಾರ ಮಾಡಿದ್ರು, ತಿರಸ್ಕಾರ ಮಾಡಿದ್ರು. ಇವತ್ತು ನನ್ನ ನಿನ್ನ ಮಕ್ಕಳು ನಮ್ಮ ಮಾತನ್ನ ಕೇಳಾರ್ದೆ ಇದ್ರೆ ನಾವು ಹೊಡಿತೀವಿ, ಬಡಿತೀವಿ. ಅವ್ರು ತಪ್ಪು ಮಾಡುವಂತ ಸ್ಥಿತಿಯಲ್ಲಿದ್ರೆ, ಆಯ್ತಪ್ಪ ತಪ್ಪು ಮಾಡ್ರಿ, ಹೋಗಿ ಅವ್ರ ಮನೆಗೆ ಹೋಗಿ ಕಳ್ತನ ಮಾಡ್ರಿ, ಬರೀ ಸುಳ್ಳು ಹೇಳ್ರಿ, ನಾನು ಮನೆಯಲ್ಲಿದ್ರು ಕೂಡ ಮನೆಯಲ್ಲಿಲ್ಲ ಅಂತ ಹೇಳ್ರಿ ಅಂತ ಹೇಳ್ಕೊಡ್ತೀವಿ ಮಕ್ಕಳಿಗೆ? ಹೇಳಿಕೊಡಲ್ಲ. ನಮ್ಮ ಮಕ್ಕಳಿಗೆ ನಾವು ನೀತಿಯ ಮಾತುಗಳನ್ನೇ ಕಲಿಸ್ತೀವಿ. ದೇವರು ಕೂಡ ಮಣ್ಣಿನಿಂದ ಮನುಷ್ಯನನ್ನ ಮಾಡಿ ಜೀವಶ್ವಾಸವನ್ನ ಊದಿ ಆತನಿಗೆ ಸರಿ ಬೀಳುವಂತ ಸಹಕಾರಿಯನ್ನ ರೂಪಿಸಿದ ಮೇಲೆ ಅವರಿಗೆ ಆಜ್ಞೆಯನ್ನ ಕೊಟ್ಟ, ನೀವು ಏದೇನ್ ತೋಟದಲ್ಲಿರ್ತಕ್ಕಂಥ ಎಲ್ಲಾ ಹಣ್ಣುಗಳನ್ನ ತಿನ್ನಬಹುದು, ಆದರೆ ಒಂದು ಹಣ್ಣನ್ನ ತಿನ್ನಬಾರದು. ಯಾವ ಹಣ್ಣದು? ಒಳ್ಳೆದರ ಕೆಟ್ಟದರ ಅರುವನ್ನ ಹುಟ್ಟಿಸುವಂತ ಹಣ್ಣು. ಅವರು ಯಾವುದನ್ನ ತಿನ್ನಬಾರ್ದು ಅಂತ ಹೇಳಿದ್ರು ಅದನ್ನೇ ತಿಂದ್ರು. ಅದ್ರ ಸಲುವಾಗಿ ಮನುಷ್ಯರು ಯಾವುದನ್ನ ಮಾಡಬೇಡ ಅಂತ ಹೇಳ್ತೀವಿ ಅದನ್ನೇ ಮಾಡ್ತಾ ಇದ್ದಾರೆ ಇವತ್ತು. ನಮ್ಮ ಮೂಲ ಪಿತೃಗಳು ಯಾವುದನ್ನ ತಿನ್ನಬಾರ್ದು ಅಂತ ಹೇಳಿದ್ರು ಅದನ್ನೇ ತಿಂದ್ರು ಅವರು. ಇವತ್ತು ನಾವು ಯಾವ್ದು ಮಾಡಬೇಡ ಅಂತ ಹೇಳ್ತೀವಲ್ಲ ಅದನ್ನೇ ಮಾಡೋದಕ್ಕೆ ನಾವೇನ್ ಮಾಡ್ತಿರ್ತೀವಿ? ಮನಸ್ಸು ಮಾಡ್ತಾ ಇರ್ತೀವಿ. ಇವತ್ತಿನ ದಿವಸ ನಮ್ಮ ಭಾರತದ ಸಂಪ್ರದಾಯ ಪ್ರಕಾರವಾಗಿ ಯಾವುದೋ ಒಂದು ಹಬ್ಬ ಇದೆ, ನೀವು ಆಚರಣೆ ಮಾಡ್ತಾ ಇದ್ದೀರಿ. ಇಲ್ಲ ಅಂತೇಳಿ ಅನ್ಸುತ್ತೆ, ಆದ್ರೂ ನೀವು ಹೆಂಗಿದ್ರು ಇನ್ನೂ ಆತ್ಮಿಕವಾಗಿ ನನಗೆ ಗೊತ್ತಿಲ್ಲ. ಆಚರಣೆ ಮಾಡ್ತಾ ಇದ್ದೀರಿ ಅಂದ್ರೆ ನೀವು ಕ್ರಿಸ್ತನಿಗೆ ಇನ್ನ ಬಹಳ ದೂರದಲ್ಲಿದ್ದೀರಿ ಅಂತ ಅರ್ಥ. ಹಲ್ಲೆಲೂಯಾ. ಕ್ರಿಸ್ತನ ಹತ್ರ ಬಂದಿಲ್ಲ ನೀವು. ಇನ್ನ ಎಲ್ಲಿದ್ದೀರಿ? ಬಹಳ ದೂರದಲ್ಲಿದ್ದೀರಿ. ಆದ್ರೆ ಹೆಸರಿಗೆ ಮಾತ್ರ ಏನಾಗಿದ್ರಿ?
ಕ್ರಿಸ್ತನ ಮಕ್ಕಳು ಅಂತೇಳಿ ಅನ್ನಿಸಿಕೊಂಡಿರ್ಬೋದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇದು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆದಾಮನಿಂದ ಬಂದಿರತಕ್ಕಂಥ ಪಾಪ ಯಾರ ಮೂಲಕವಾಗಿ ಪರಿಹಾರ ಆಯಿತು? ಯಾರ ಮೂಲಕವಾಗಿ? ಯೇಸು ಕ್ರಿಸ್ತನ ಮೂಲಕವಾಗಿ. ಹಲ್ಲೆಲೂಯಾ. ಆ ಯೇಸು ಕ್ರಿಸ್ತನನ್ನು ನೀನು ನಂಬಬೇಕು. ಏನಂತೇಳಿ? ದೇವರು ಅಂತೇಳಿ. ಯಾಕೆ ಆತ ದೇವರು? ಇಲ್ಲ ರೀ, ಕೆಲವೊಬ್ರು ಆತ ಇಲ್ಲ ನಮ್ಗೆ ಅಣ್ಣ ಆಗ್ಬೇಕು ಅಂತೇಳಿ ಅಂತ ಬೋಧನೆ ಮಾಡೋರು ಬರ್ತಾರೆ. ಇಲ್ಲ, ಆತ ನಮಗೆ ಇನ್ನೊಂದು ಆಗಬೇಕು, ಮುನ್ನೊಂದು ಆಗಬೇಕು, ಆತ ದೇವರ ಮಗ, ಆತ ದೇವರು ಅಲ್ಲ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ ಹೇಳುತ್ತಲ್ಲ, ಆತನು ಸೃಷ್ಟಿ ಮಾಡಲ್ಪಟ್ಟದ ತಂದೆಯಾದ ದೇವರೇ ದೇವರು, ಕುಮಾರನಾದ ದೇವರು ಅಲ್ಲ ಅಂತೇಳಿ ಬೋಧನೆ ಮಾಡುವಂಥವ್ರು ಬರ್ಬೋದು. ಅವರಿಗೆ ಗೊತ್ತಿಲ್ಲ. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15-16ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ದೃಶ್ಯ ಅದೃಶ್ಯವಾದವುಗಳೆಲ್ಲವೂ ಕೂಡ, ಹಿಂದೆ ಇರುವಂಥವು ಮುಂದೆ ಬಂದಿರುವಂಥವು ಎಲ್ಲವೂ ಕೂಡ ಕ್ರಿಸ್ತನಿಗೋಸ್ಕರವಾಗಿಯೂ ಕ್ರಿಸ್ತನ ಮೂಲಕವಾಗಿಯೂ ಕ್ರಿಸ್ತನ ಮುಖಾಂತರವಾಗಿಯೂ ಸೃಷ್ಟಿಸಲ್ಪಟ್ಟವು. ಹಲ್ಲೆಲೂಯಾ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. 18ನೇ ವಚನ ಹೇಳುತ್ತೆ, ಮೊದಲನೇ ಯೋಹಾನ ಬರೆದ ಸುವಾರ್ತೆ 18ನೇ ವಚನ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಏನಂತೇಳಿ, ಸ್ವತಃ ದೇವರಂತೆ. ಯಾರು? ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಆತನು ತನ್ನ ಮಹಿಮೆಯನ್ನು ಬಿಟ್ಟು ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಕಾರಣ ಒಂದೇ, ನಮಗೆ ಒಂದು ಮನೆಯನ್ನು ಕೊಡ್ತಾನೆ. ಯಾವ ಮನೆ ಅದು? ಶಾಶ್ವತವಾಗಿರುವಂತ ಮನೆ. ಹಲ್ಲೆಲೂಯಾ. ಯಾವ ಮನೆ ಅದು? ಶಾಶ್ವತವಾಗಿರುವಂತ ಮನೆ. ಆ ಮನೆ ಬಿದ್ದು ಹೋಗೋದಿಲ್ಲ, ಕೆಟ್ಟು ಹೋಗೋದಿಲ್ಲ. ಇವತ್ತಿನ ದಿವಸ ಹನುಮಂತವರು ಅದೇ ರೀತಿಯಾಗಿ ಅವ್ರ ಧರ್ಮಪತ್ನಿ ಎಷ್ಟು ಸರಿ ಜಗಳಾಡಿರನು. ಎದ್ರ ಸಲುವಾಗಿ? ಸ್ವಲ್ಪ ಬಂಗಾರ ಸಲುವಾಗಿ. ಸ್ವಲ್ಪ ಬಂಗಾರ ಸಲ. ಇಲ್ಲಿ ಕುಟುಂಬವಾಗಿರುವಂಥವ್ರು ನೀವು ಕೂಡ, ಅಥವಾ ತವ್ರ ಮನೆಯಿಂದ, ಯಜಮಾನ ಮನೆಯಿಂದ ತವ್ರ ಮನೆಗೆ ಇಲ್ಲಿಗೆ ಬಂದಿರತಕ್ಕಂಥವ್ರು ನೀವು ಕೂಡ, ನಮ್ಮ ಅಪ್ಪಗೆ ನಂಗೆ ಬಂಗಾರ ಕೊಡಿಸ್ಲಿಲ್ಲ, ಸ್ವಲ್ಪ ಏನು ಕೊಡಿಸ್ಲಿಲ್ಲ, ಕಿವಿಗಳು ಕೊಡಿಸ್ಲಿಲ್ಲ, ನೆಕ್ಲೆಸ್ ಕೊಡಿಸ್ಲಿಲ್ಲ ಅಂತೇಳಿ ನೀವೇನು ಮಾಡಿರ್ತೀರಿ? ಎಷ್ಟೋ ಸಲ ಜಗಳ ಆಡಿರ್ತೀರಿ. ಏಸಪ್ಪ ನಮ್ಗೆ ಏನು ಕೊಡ್ತಾ ಇದ್ದಾನಂತ. ಎಂತಹ ಮನೆಗಳು? ಬಂಗಾರದ ಮನೆಗಳು. ಹಲ್ಲೆಲೂಯಾ. ಚಿನ್ನದ ಬೀದಿಗಳು. ಹಲ್ಲೆಲೂಯಾ. ಆ ಒಂದು ಪಟ್ಟಣ ಹಿಂಗ ಅಳತೆ ಮಾಡಿದ್ರು ಸೇಮ್ ಕಿಲೋಮೀಟರ್, ಹಿಂಗ ಅಳತೆ ಮಾಡಿದ್ರು ಕೂಡ ಚೌಕ ಎಲ್ಲವೂ ಕೂಡ ಸೇಮ್ ಆಗಿರ್ತಕ್ಕಂಥ ಪಟ್ಟಣದಲ್ಲಿ ನಾನು ನೀನು ಪ್ರಜೆಗಳು ಆಗ್ಲಿಕ್ಕಿದ್ದೇವೆ. ಯಾವಾಗ? ಆತನಿಗೆ ದೃಢವಾಗಿ ನಂಬಿಕೊಂಡು ನಿರೀಕ್ಷೆ ಉಳ್ಳವರಾಗಿ ನಮ್ಮ ಧೈರ್ಯವನ್ನ ಬಿಟ್ಟು ಬಿಡಲಾರದೆ, ನಮ್ಮ ವಿಶ್ವಾಸವನ್ನ ಬಿಟ್ಟು ಬಿಡಲಾರದೆ ಸ್ಥಿರವಾಗಿ ನಾವು ನಡೆದುಕೊಂಡಾಗ. ಹಲ್ಲೆಲೂಯಾ. ನಮ್ಮ ವಿಶ್ವಾಸವನ್ನು ಯಾವತ್ತೂ ಕೂಡ ನಾವು ಬಿಡಬಾರದು ಪ್ರಿಯರೇ. ದೇವರು ನಂಬಿದ ಮೇಲೆ ಸ್ಥಿರವಾಗಿ ನಾವು ಇರಬೇಕು. ಅಡ್ಮಿಷನ್ ಮಾಡಿಸಿ ಸ್ಕೂಲ್ಗೆ ಹೋಗ್ಲಿಲ್ಲ ಅಂದ್ರೆ ಪಾಸ್ ಆಗಕ್ಕೆ ಸಾಧ್ಯನಾ? ಆದರೆ ದೀಕ್ಷೆಸ್ನ ತಗೊಂಡ್ಬಿಟ್ಟು ದೇವ್ರು ನಮ್ಮನ್ನು ರಕ್ಷಣೆ ಮಾಡ್ಬಿಟ್ಟನ ಅಂತೇಳಿ ನೀವು ದೇವ್ರ ಹತ್ರ ನಡ್ಕೊಳ್ಳೇ ಇಲ್ಲ ಅಂತಂದರೆ ಫಲ ಬರೋಕ್ಕೆ ಸಾಧ್ಯನಾ? ಹೋಗಿ ಬೀಜ ಬಿತ್ತಿರ್ತೀರಿ, ಹೆಂಗನ ಇರಲಿ, ಆಮೇಲೆ 4 ತಿಂಗಳಾದ್ಮೇಲೆ ಹೋಗಿ ಹೊಲಕ್ಕೆ ಹೋಗಿ ನಾನು ಏನು ಮಾಡ್ತೀನಿ? ಕಟಾವು ಮಾಡ್ತೀನಿ. ಏನಂತೀರಿ? ರಾಶಿ ಮಾಡ್ತೀನಿ ಅಂತೇಳಿ ರಾಶಿ ಮಾಡೋಕ್ಕೆ ಹೋದರೆ ಏನು ಬಂದಿರುತ್ತೆ? ಅಲ್ಲೆಲ್ಲ ಕಸ ಬೆಳೆದಿರುತ್ತೆ. ನೀವು ಬಿತ್ತಿದಂಥ ಬೀಜ ಎಲ್ಲ ಏನಾಗಿರುತ್ತೆ? ಕೊಳೆತು ಹೋಗಿರುತ್ತೆ. ಕಾರಣ ಏನು? ಬೆಳೆ ಬಂದಿರಲ್ಲ, ಅಲ್ಲಿ ಬೆಳೆ ಬದಲಾಗಿ ಏನು ಬಂದಿದೆ? ಕಸ ಬಂದಿದೆ. ಆ ಬೀಜಕ್ಕೋಸ್ಕರವಾಗಿ, ಹೊಲಕ್ಕೋಸ್ಕರವಾಗಿ ಎಷ್ಟು ಕಷ್ಟಪಡ್ತೀರಿ, ಎಷ್ಟು ಏನೆಲ್ಲ, ಹೌದಿಲ್ಲ? ಹಲ್ಲೆಲೂಯಾ. ಮನೆಯವರು ಕಷ್ಟಪಡ್ತೀರಿ, ಕೂಲಿಯವ್ರನ್ನ ಕರ್ಕೊಂತೀರಿ, ಕೆಲವೊಂದು ಸಂದರ್ಭದಲ್ಲಿ ಅದಕ್ಕೋಸ್ಕರವಾಗಿ ಸಾಲನೂ ಮಾಡ್ತೀರಿ, ಏನೆಲ್ಲ ಮಾಡ್ತೀರಿ. ಕಾರಣ ಒಂದೇ, ಏನ್ರಿ? ನಾನು ಬೆಳೆಯನ್ನ ಪಡೆದುಕೊಳ್ತೀನಿ ಅಂತೇಳಿ. ಹಲ್ಲೆಲೂಯಾ. ಅದರಂಗೆ ಇವತ್ತಿನ ದಿವಸ ಆತ್ಮ ರಕ್ಷಣೆ ಹೊಂದಬೇಕಾದ್ರೆ ನಾವು ಕೂಡ ಕಷ್ಟಪಡಬೇಕು. ದೊಡ್ಡ ಕಷ್ಟ ಏನಲ್ಲ. ಹೋಗಿ ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋದ್ರೆ ಮುಕ್ತಿ ಸಿಗುತ್ತಂತೆ, ನಿಮ್ಮ ಕಾಲುಗಳನ್ನು ನೋಯಿಸ್ಕೊಳ್ಳೋದು ಬೇಕಾಗಿಲ್ಲ. ಹಲ್ಲೆಲೂಯಾ. ಸೀರೆಗಳ ಉದ್ದ ಕಾಸಿ ಹಿಂಗ ಉದ್ದಕ್ಕೆ ಬೀಳೋದು, ಅವ್ರನ್ನ ಕರ್ಕೊಂಬರೋದು ಬೇಕಾಗಿಲ್ಲ. ಹಲ್ಲೆಲೂಯಾ. ತಲೆ ಕೂದಲು ಕೊಡ್ತಾರೆ, ಕಣ್ಣು ಕೊಡ್ರಿ ದೇವ್ರಿಗೆ ನೋಡೋಣ. ಹಲ್ಲೆಲೂಯಾ. ಕೂದಲು ಕೊಡ್ತೀರಿ, ಯಾಕಂದ್ರೆ ಬೆಳಿತೇವೆ, ಮತ್ತೆ ಬೆಳಿಲಾರ್ದು ಕೊಡ್ಬೇಕು. ಕಿವಿ ಕೊಡ್ಬೇಕು, ಮೂಗು ಕೊಡ್ಬೇಕು, ಕೊಡ್ತೀರಾ? ಕೊಡಲ್ಲ. ಮತ್ತೆ ಅಂತಾರೆ, ಎಲ್ಲ ದೇವರು ಒಂದೇ. ಹಲ್ಲೆಲೂಯಾ. ಕಿವಿಯಿಂದ ಊಟ ಮಾಡ್ರಿ, ಹೋಗುತ್ತೆ ಒಳಗಡೆ, ಬಾಯಿಂದ ಮಾತ್ರ ಊಟ ಮಾಡೋಕ್ಕೆ ಆಗುತ್ತಾ? ಅದರಂಗೆ ಮನುಷ್ಯರು ನಾನಾ ರೀತಿಯಲ್ಲಿ ತಮ್ಮ ಜ್ಞಾನಗಳನ್ನು ವ್ಯಕ್ತಪಡಿಸಿಕೊಳ್ಳಬಹುದು, ಆದರೆ ಮಾರ್ಗ ಮಾತ್ರ ಒಂದೇ. ಆ ಪರಿಶುದ್ಧ ಪಟ್ಟಣಕ್ಕೆ, ಆ ಪರಿಶುದ್ಧ ಒಂದು ಪಟ್ಟಣದಲ್ಲಿರ್ತಕ್ಕಂಥ ಮನೆಗಳಿಗೆ ಸೇರಿಕೊಳ್ಳಬೇಕಾದ್ರೆ ಸ್ಥಿರವಾಗಿ ನಾವು ಭಕ್ತಿಯ ಜೀವಿತವನ್ನು ಇಲ್ಲಿ
ಕಟ್ಟಿಕೊಳ್ಬೇಕು. ನಾವು ಭಕ್ತಿ ಉಳ್ಳವರಾಗಿ ಇದ್ದು ಅದರ ಬಲ ಬೇಡ ಅಂದ್ರೆ ನಾವು ಭಕ್ತಿವಂತರಲ್ಲ. ಹಲ್ಲೆಲೂಯ. ಅದ್ರ ಸಲುವಾಗಿ ಅಂತ್ಯಕಾಲದಲ್ಲಿ ಜನರು ಹೆಂಗಿರ್ತಾರಂತೆ, ಭಕ್ತಿಯ ಬಲವನ್ನ ಬೇಡ ಅಂತಾರೆ. ಇಲ್ ಬಿಡಪ್ಪ ಏನ್ ಮಾಡ್ತೀರಿ, ಹಂಗ ಹಿಂಗ ಅದು ಇದು. ಹಲ್ಲೆಲೂಯ. ಸುಮಾರು 1-2 ವರ್ಷಗಳ ಹಿಂದೆ ಫೋನ್ ಕಾಲ್ಗಳು ಬಂದು ಮಧ್ಯರಾತ್ರಿಯಲ್ಲಿ. ಏನಂತ ಬಂದು ಫೋನ್ ಕಾಲ್ಗಳು? ಏನಂತ ಬಂದ್ರಿ, ನಮ್ಮ ಯಜಮಾನ ತೀರಿ ಹೋಗ್ಬಿಡ್ತಾನೇನಯ್ಯ, ತಾಳಿ ಏನಾಗ್ಬೇಕು, ಅದು ಏನಂತ್ರಿ, ಅವಳಂತ್ರಿ, ಮಾಂಗಲ್ಯದಲ್ಲಿ ಇರ್ತಲ್ಲ ಅವಳ, ಆ ಹವಳ ಕುಟ್ಟಬೇಕಂತಾರಯ್ಯ ಅಂತ ಏನ್ ಮಾಡಿದ್ರಿ, ಫೋನ್ ಮೇಲೆ ಫೋನ್ ಮಾಡಿದ್ರು. ಹಲ್ಲೆಲೂಯ. ಎದಕ್ಕ? ಅವ್ರು ಭಯ ಪಡ್ತಾ ಇರ್ತಾರೆ. ಅದರಿಂದ ಏನು ಆಗ್ಲಿಲ್ಲ. ಹಲ್ಲೆಲೂಯ. ನನಗೆ ಬಹಳ ನೋವಾಯಿತು. ಯಾಕಂದ್ರೆ ವಾಕ್ಯ ಕೇಳಿದವರು ಕೂಡ ಫೋನ್ ಮಾಡಿದ್ರು, ಒಳ್ಳೆ ಕಡೆಯಿಂದ, ಚಳ್ಳೆಕೂಡ್ಲರಿಂದ, ಬಾಪುರಿಂದ, ಕೆಲವೊಂದು ಭಾಗದಿಂದ. ಹಲ್ಲೆಲೂಯ. ಅವ್ರಿಗೆ ವಾಕ್ಯ ಸರಿಯಾದ ರೀತಿಯಲ್ಲಿ ಅರ್ಥ ಆಗಿಲ್ಲ. ಜೀವ ಯಾರ ಕೈಯಲ್ಲೈತಿ? ದೇವ್ರ ಕೈಯಲ್ಲಿ ಐತಿ. ಡಾಕ್ಟರ್ ಸಾಯಿಸ್ಬೇಕಂದ್ರೂ ಕೂಡ ಸಾಯಿಸಕ್ಕಾಗಲ್ಲ. ಕಾರಣ ಏನ್ರಿ? ದೇವರ ಆಯುಷ್ಯವನ್ನು ಕೊಟ್ಟ ಮೇಲೆ ಆಯುಷ್ಯ ಎಷ್ಟು ದಿವಸಗಳವರೆಗೆ ದೇವರು ಬರೆದಿದ್ದಾನೋ ಅಷ್ಟು ದಿವಸಗಳವರೆಗೆ ಅದನ್ನು ಯಾರಿಂದಲೂ ಕೂಡ ತೆಗೆದಕ್ಕೆ ಆಗೋದೇ ಇಲ್ಲ. ದೇವರು ತೆಗಿಬೇಕಂತೇಳಿ ಅನ್ಕೊಂಡಿದ್ದಾನ ಅಂದಮೇಲೆ ಅದನ್ನು ಉಳಿಸ್ಬೇಕಂತೇಳಿ ಶತಾ ಪ್ರಯತ್ನ ಮಾಡಿದ್ರು ಕೂಡ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರ ಮನೆಯವರು ನಾನು ನೀವು ಆಗಬೇಕು. ದೇವರ ಮನೆಯವರು ನಾವು ನೀವು ಆಗಬೇಕಾದ್ರೆ ಕಡೇ ತನಕ ನಮ್ಮ ವಿಶ್ವಾಸ ಸ್ಥಿರವಾಗಿರಬೇಕು. ಕಡೇ ತನಕ. ಹಲ್ಲೆಲೂಯ. ಒಂದು ದಿವಸದ ಪ್ರಯಾಣ ಅಲ್ಲ ಇದು, ಯೇಸು ಸ್ವಾಮಿ ನಂಬಿದ ಮೇಲೆ. ಹಲ್ಲೆಲೂಯ. ಆಯ್ತಪ್ಪ ದೀಕ್ಷೆ ತಗೊಂಡೆ, ಆಯ್ತು ನಂದಾರ ನಾನು, ಏಸಪ್ಪಂದಾರ ಏಸಪ್ಪಗ ಅದ್ಭುತ ಮಾಡಿದ್ರೆ ಸಾಕು, ಪವಾಡ ಮಾಡಿದ್ರೆ ಸಾಕು ಅಂತೇಳಿ ಅಂದ್ರೆ ನೀನು ತೋಡಿದ ಗುಂಡಿಯಲ್ಲಿ ಬೀಳದ ಯಾರು? ನೀನೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಸ್ವಾಮಿಯವರು ಹೇಳ್ತಾರೆ, ಕಡೆಯವರೆಗೆ ತಾಳುವವನು ರಕ್ಷಣೆಯನ್ನ ಹೊಂದುವನು. ಕಡೆಯವರೆಗೆ ತಾಳಲಾರದೆ ಇದ್ರೆ ರಕ್ಷಣೆ ಸಿಗಲ್ಲ. ಕಡೆಯವರೆಗೆ ನಂಬಿಕೆಯಿಂದ ಇರಲಾರದೆ ಇದ್ರೆ ರಕ್ಷಣೆಯ ಮಾರ್ಗದಲ್ಲಿ ನಾವು, ರಕ್ಷಣೆಯ ಜೀವಿತವನ್ನು ನಾವು ಪರಲೋಕದಲ್ಲಿ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಿಯರೇ. ಅದರ ಸಲುವಾಗಿ ಇವತ್ತಿನ ದಿವಸ ಈ ಮನೆಯನ್ನ ನಾವು ನೋಡ್ತಾ ಇದ್ದೇವೆ, ಬಹಳ ಸುಂದರವಾಗಿ ಕಟ್ಟಿದ್ದಾರೆ. ಹಲ್ಲೆಲೂಯ. ಆದರೆ ದೇವರು ಕಟ್ಟಿರ್ತಕ್ಕಂಥ ಮನೆ, ಈ ಮನೆಯನ್ನ ಕಟ್ಟುವುದಕ್ಕಾಗಿ ಬಾಪುರದವರು ಬಂದಿದ್ರು, ಈ ಊರವ್ರನ್ನು ಬಂದಿದ್ರು. ಹಲ್ಲೆಲೂಯ. ಯಾಕಂದ್ರೆ ಕಟ್ಟಿದವರು ಯಾರು ಅಂತೇಳಿ ನಂಗೆ ಗೊತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಆ ಮನೆ ಯಾರು ಕಟ್ಟಿರುವಂಥದ್ದು? ದೇವರು ಕಟ್ಟಿರುವಂಥದ್ದು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಈ ಲೋಕದಲ್ಲಿ ಇರತಕ್ಕಂಥ ಒಂದು ಸಮಾಧಿ ಯಾವುದ್ರಿ? ತಾಜ್ ಮಹಲ್. ಎಷ್ಟು ಸುಂದರ ಅಂತೇಳಿ ಅದನ್ನ ಪ್ರಪಂಚದ ಅದ್ಭುತಗಳಲ್ಲಿ ಒಂದು ಅದ್ಭುತ ಅಂತೇಳಿ ಏನ್ ಮಾಡ್ತಾರೆ, ಕರೀತಾರೆ ಪ್ರಿಯರೇ. ಬಹಳ ಸುಂದರವಾಗಿ ಕಟ್ಟಿದ್ದಾರೆ ಅಂತೇಳಿ. ಅದು ಏನ್ರಿ? ಮುಮ್ತಾಜ್ ಬೇಗಂ ಎನ್ನುವಂತ ಆತನ ಪ್ರೇಯಸಿಯ ಹೆಂಡತಿಯ ಒಂದು ಸಮಾಧಿ ಅದು. ಅದರಂಗೆ ದೇವರು ನಾವೇನಾಗಿದ್ದೇವೆ, ಸಭೆಯವರು ಏನಾಗಿದ್ದೇವೆ, ದೇವರಿಗೆ ಏನಾಗಿದ್ದೇವೆ? ಮಧುವರ್ಣ ಗಿತ್ತಿ. ನಮ್ಮ ಮೊದಲಿಂಗ ಯಾರು? ಯೇಸು ಕ್ರಿಸ್ತನು. ಹಲ್ಲೆಲೂಯ. ಆತನು ನಮ್ಮನ್ನ ತನ್ನ ರಕ್ತ ಎನ್ನುವಂತ ಉಂಗುರ ಹಾಕಿ ನಮ್ಗೇನ್ ಮಾಡಿದಾನ? ಕೂನ ಮಾಡ್ಕೊಂಡ. ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಟ್ಟಾನ ಸ್ವಾಮಿ. ಈಗೇನು ಪ್ರಾರಂಭ ಆಗ್ಲಿಕ್ಕಿದೆ? ಮದುವೆ, ವಿವಾಹ ಮಹೋತ್ಸವ. ಆ ವಿವಾಹ ಮಹೋತ್ಸವಕ್ಕೆ ನಾವು ಆ ಒಂದು ಮಹಿಮೆಯ ಮೇಘವನ್ನು ನಾವು ಏರ್ಬೇಕಾದ್ರೆ ನಂಬಿಕೆ ಕಳೆದುಕೊಳ್ಳಬಾರದು, ವಿಶ್ವಾಸ ಕಳೆದುಕೊಳ್ಳಬಾರದು. ಹಿಂದೆ ಅನ್ಯ ಸಂಪ್ರದಾಯ ಮಾಡಿದೀಯಾ, ಅದನ್ನು ಬಿಟ್ಟು ಬಿಡಬೇಕು. ಒಂದು ವೇಳೆ ನಿಮಗೆ ಹೇಳಿದಂತ ದೈವ ಸೇವಕರು ಈ ಮಾತುಗಳನ್ನ ಹೇಳಿಲ್ವೇನೋ, ಒಂದು ವೇಳೆ ಆ ದೈವ ಸೇವಕರು ನೀವು ಎದುರಿಸಿದ್ದೀರೇನೋ ಬೆದರಿಸಿದ್ದೀರೇನೋ, ಅದು ನನಗೆ ಗೊತ್ತಿಲ್ಲ. ಪ್ರೈಸ್ ಲಾರ್ಡ್. ಆದ್ರೆ ದೇವರು ಹೇಳುವಂತ ಮಾತು ಒಂದೇ, ದೇವರ ಮಾತನ್ನ ನಾವು ಕೇಳಲೇಬೇಕು. ಮನುಷ್ಯರ ಮಾತನ್ನ ಕೇಳುವವರು ನಾವು ಅಲ್ವೇ ಅಲ್ಲ. 4ನೇ ಅಧ್ಯಾಯದಲ್ಲಿ ಪೇತ್ರನ ಹೇಳ್ತಾ ಇದ್ದಾನೆ, ಯೋಹಾನ ಹೇಳ್ತಾ ಇದ್ದಾನೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ ಒಂದ್ಸಾರಿ ಓದ್ರಿ. ನಿದ್ದೆ ಮಾಡೋರೆಲ್ಲ ಗಟ್ಟಿಗೆ ಚಪ್ಪಳಿ ಬಿಡ್ರಿ ಒಂದ್ಸರಿ. ನಿದ್ದೆ ಮಾಡ್ತಾ ಇದ್ದೀರಿ, ಅಣ್ಣ ಥರ ನಿದ್ದೆ ಮಾಡ್ತಾ ಇದ್ದೀರಿ. ಹಲ್ಲೆಲೂಯ. 19ನೇ ವಚನ 4ನೇ ಅಧ್ಯಾಯ. ಅದಕ್ಕೆ ಪೇತ್ರ ಯೋಹಾನರು ಅವರಿಗೆ ದೇವರ ಮಾತನ್ನ ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನ ಕೇಳುವುದು ದೇವರ ಮುಂದೆ ನ್ಯಾಯವೋ ಏನು?
ನೀವೇ ತೀರ್ಪು ಮಾಡಿಕೊಳ್ಳಿರಿ. ಹಲ್ಲೆಲೂಯಾ. ಯಾರ ಮಾತು ಕೇಳ್ಬೇಕು ನಾವು? ದೇವರ ಮಾತು. ಹಲ್ಲೆಲೂಯಾ. ಮೋದಿ ಅಲ್ಲಿ ಒಂದು ಸೈನ್ ಹೊಡೆದಂದ್ರೆ ಎಲ್ಲರೂ ಕೂಡ ಯಾರ್ಯಾರು ನೀವು ಅಕೌಂಟಲ್ಲಿ ನೀವು ಅಕೌಂಟ್ ಮಾಡಿಸಿರ್ತೀರೋ ಅವರೆಲ್ಲರಿಗೆ ಏನು ಬರುತ್ತೆ? ಹಣ ಬರುತ್ತೆ. ಎಷ್ಟೆಷ್ಟು ರೀ? 2,000. ಆ ಮೋದಿ ಮತ್ತು ಅಂತಹ ಮೋದಿಗಳು ಎಷ್ಟು ಜನ ಇದ್ದಾರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ರಾಜರಾಗಿರ್ಬೋದು, ದೇಶದ ದೇಶಾಧಿಪತಿಗಳಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಪ್ರಧಾನಮಂತ್ರಿಗಳಾಗಿರ್ಬೋದು, ಅವರೆಲ್ಲರೂ ಯಾರು ಯಾಂಡವರಲ್ಲಿದ್ದಾರೆ? ಪ್ರಪಂಚದ ಚಕ್ರವರ್ತಿ, ವಿಶ್ವ ಚಕ್ರವರ್ತಿ. ಆತನು ಯಾರು? ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಆ ಯೇಸು ಕ್ರಿಸ್ತನ ಮಾತನ್ನ ನೀವು ಕೇಳಲೇಬೇಕು. ಹಲ್ಲೆಲೂಯಾ. ಯಾಕೆ ಕೇಳಬೇಕಂದ್ರೆ ಮೇಲೆ ಒಂದು ಮನೆ ಐತಿ, ಕೆಳಗಡೆನೂ ಇನ್ನೊಂದು ಮನೆ ಐತಿ. ಕೆಳಗಡೆ ಮನೆಗೆ ಹೋಗೋದಕ್ಕೆ ಕಷ್ಟಪಡಬೇಕಾಗಿಲ್ಲ. ಹಲ್ಲೆಲೂಯಾ. ಮ್ಯಾಲೆ ಏರ್ಬೇಕಾದ್ರೆ ನೀವೇನ್ ಮಾಡ್ತೀರಿ? ಶಕ್ತಿ ಉಪಯೋಗಿಸ್ತೀರಿ. ಮ್ಯಾಲಿಂದ ಕೆಳಗೆ ಇಳಿಬೇಕಾದ್ರೆ ಈಸಿಯಾಗಿ ಬರುತ್ತೆ. ಶಕ್ತಿ ಉಪಯೋಗಿಸೋದು ಬೇಕಾಗಿಲ್ಲ. ಟೇಬಲ್ ಮೇಲೆ ಒಬ್ರು ಏರಿರ್ತಾರೆ ಅಂತ ತಿಳ್ಕೊರಿ, ಅವ್ರನ್ನ ಕೆಳಗಡೆ ಹಿಂಗೆ ಎಳ್ಕೊಬೇಕಂದ್ರೆ ಈಸಿಯಾಗಿ ಹಿಂಗಂದ್ರೆ ಬರ್ತಾರೆ. ಕೆಳಗಿನವ್ರನ್ನ ಮೇಲ್ಗಡೆ ಎಳ್ಕೊಬೇಕಂದ್ರೆ ಬಹಳ ಕಷ್ಟ ಆಗುತ್ತೆ. ಕಾರಣ ಏನ್ರಿ? ಅವ್ರು ಮೇಲ್ಗಡೆ ಇದ್ದಾರೆ, ನೀವು ಕೆಳಗಡೆ ಇದ್ದೀರಿ. ಕೆಳಗಡೆ ಏನಿದೆ? ಪಾತಾಳದ ಮನೆ ಇದೆ, ಮೇಲ್ಗಡೆ ಪರಲೋಕದ ಮನೆ ಇದೆ. ಪಾತಾಳದ ಮನೆಗೆ ಹೋಗೋದಕ್ಕೆ ನೀವೇನು ಕಷ್ಟಪಡಬೇಕಾಗಿಲ್ಲ. ನೀವು ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸ್ಬೋದು. ದೇವರಿಗೆ ಧಿಕ್ಕಾರ ಮಾಡಿ ಜೀವಿಸ್ಬೋದು. ಸ್ವಲ್ಪ ಹೊತ್ತು ಏಸಪ್ಪ, ಇನ್ನು ಸ್ವಲ್ಪ ಹೊತ್ತು ಬಸ್ಸಪ್ಪ. ಹಲ್ಲೆಲೂಯಾ. ಕೆಲವರು ಜೀವನ ಮಾಡ್ತಾ ಇರೋದು ಹೆಂಗ್ರಿ? ಕೆಲವತ್ತು ಸ್ವಲ್ಪ ಹೊತ್ತು ಯೇಸು ಸ್ವಾಮಿ, ಆಯ್ತಪ್ಪ ಯೇಸು ಸ್ವಾಮಿ ಮುಗಿತಾ, ಭಾನುವಾರ ಮುಗೀತು. ಆಮೇಲೆ ಸೋಮವಾರದಿಂದ ಶನಿವಾರದವರೆಗೆ ಆ ಕಡೆ ಈ ಕಡೆ ಎಲ್ಲ ಕಡೆಗೆ ಏನು ಮಾಡ್ತಾರೆ? ತಿರುಗಾಡಿ ಬರ್ತಾರೆ. ಹಲ್ಲೆಲೂಯಾ. ಸಮಾಧಾನ ಸಿಗಂದ್ರೆ ಸಿಗುತ್ತಾ? ಸಿಗಲ್ಲ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಭಕ್ತಿ ಭಂಡಾರಿ ಬಸವಣ್ಣವರು ಒಂದು ಮಾತು ಹೇಳ್ತಾರೆ. ಏನಂತ ಹೇಳಿದ್ರೆ, ಮಾಡಿಕೊಂಡ ಹೆಂಡತಿಗೆ ಗಂಡನೊಬ್ಬನೇ ಕಾಣಿರೋ, ಅದರಂಗೆ ನಂಬಬಲ್ಲ ಭಕ್ತನಿಗೆ ದೇವನೊಬ್ಬನೇ ಕಾಣಿರೋ, ಕೂಡಲ ಸಂಗಮ ದೇವ ಅಂತೇಳಿ. ಹಲ್ಲೆಲೂಯಾ. ಅವರು ಶರಣರು, ಒಳ್ಳೆ ರೀತಿಯಲ್ಲಿ ಒಳ್ಳೆ ಮಾರ್ಗದಲ್ಲಿ ಜನರನ್ನ ನಡೆಸಬೇಕಂತೇಳಿ ಪ್ರಯಾಸ ಪಟ್ಟಂತವರು, ಕ್ರಾಂತಿಕಾರಿ ಬಸವಣ್ಣ ಅಂತೇಳಿ ಹೇಳ್ತಾರೆ. ಹಲ್ಲೆಲೂಯಾ. ಆದರೆ ಅವ್ರನ್ನ ಏನ್ ಮಾಡ್ಬಿಟ್ರಿ? ಸಾಯಿಸ್ಬಿಟ್ರು ಪ್ರಿಯರೇ. ಹಲ್ಲೆಲೂಯಾ. ಚರಿತ್ರೆ ಹೇಳುತ್ತೆ, ಅವ್ರನ್ನ ಏನ್ ಮಾಡ್ಬಿಟ್ರಂತೆ? ಸಾಯಿಸಿಬಿಟ್ರು. ಕಾರಣ ಅವರು ಎಲ್ಲ ಸಮಾನತೆ 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 ಅಂತ ಹೇಳಿದ್ರು. ಹಲ್ಲೆಲೂಯಾ. ಎಲ್ಲರೂ ಸಮಾನರೇ, ಯಾರು ಕೀಳ್ರು ಮೇಲ್ರು ಎಂಬುದು ಯಾವುದು ಕೂಡ ಇಲ್ಲ ಎಂಬುದಾಗಿ ಹೋರಾಟ ಮಾಡಿದ್ರು. ಅವ್ರು ಹೇಳಿದ್ರು ಒಂದೇ, ದೇವರು ಒಬ್ಬ ಆತನೇ, ಆ ಒಬ್ಬ ದೇವರನ್ನ ನಾವು ಹಿಡ್ಕೊಳ್ಬೇಕು. ಹಲ್ಲೆಲೂಯಾ. ಒಬ್ಬ ಸ್ತ್ರೀ ಸುಗಾರೆ ಎನ್ನುವಂತ ಗ್ರಾಮದಲ್ಲಿ ಇರ್ತಕ್ಕಂಥ ಆ ಸ್ತ್ರೀಗೆ ಸ್ವಾಮಿಯವರು ಹೇಳ್ತಾರೆ, ನಿನಗೆ 5 ಜನ ಗಂಡಂದ್ರಿದ್ರು. ಅಂದ್ರೆ ಆಕೆ ಏನಾಗಿದ್ದಾಳೆ? ಕೆಟ್ಟದಾದ ಪದ್ಧತಿಯಲ್ಲಿ ಜೀವಿಸ್ತಾ ಇದ್ದಾಳೆ, ತಪ್ಪಾದ ಮಾರ್ಗದಲ್ಲಿ ಜೀವಿಸ್ತಾ ಇದ್ದಾಳೆ. ಆಕೆಗೆ ಗಂಡನೂ ಇಲ್ಲ. ಕಾರಣ ಆಕೆ ಸಂಸಾರ ಧರ್ಮವನ್ನ ಮಾಡ್ತಾ ಇಲ್ಲ. ಆಕೆ ಏನಾಗಿದ್ದಾಳೆ? ವ್ಯಭಿಚಾರಿಯಾಗಿದ್ದಾಳೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ನಂಬಿದ ಹೆಂಡತಿಗೆ ಗಂಡನು ಒಬ್ಬನೇ, ಗಂಡನಿಗೂ ಹೆಂಡತಿಯು ಒಬ್ಬಳೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಆ ಮದಲಿಂಗ ಯಾರು? ಯೇಸು ಕ್ರಿಸ್ತ. ಯಾಕೆ ಮದಲಿಂಗ ಅಂತೇಳಿ ಆತನನ್ನು ಸಂಬೋಧನೆ ಮಾಡ್ತಾ ಇದೆ ಅಂತೇಳಿ ಅಂದ್ರೆ ವಾಕ್ಯ, ಆತನು ಏನಾಗಿದ್ದಾನೆ? ಸಭೆಯ ಮೇಲೆ ಅಧಿಕಾರಿಯಾಗಿದ್ದಾನೆ, ಯಜಮಾನನಾಗಿದ್ದಾನೆ. ಹಲ್ಲೆಲೂಯಾ. ಮದುವೆ ಅಂದ್ರೆ ತಪ್ಪಾದ ಅಭಿಪ್ರಾಯಗಳನ್ನ ಇಟ್ಕೊಳ್ಬಾರ್ದು. ಆರಂಭದಿಂದಲೂ ಕೂಡ ಮುಗಿಯುವವರೆಗೂ ಕೂಡ ದೇವರು ಆರಂಭದಲ್ಲಿ ಮದುವೆ ಕಾರ್ಯವನ್ನ ಮಾಡಿದ್ದಾನೆ, ಅಂತ್ಯದಲ್ಲಿ ಕೂಡ ಪರಲೋಕದಲ್ಲಿ ಮದುವೆ ಕಾರ್ಯವನ್ನ ಮಾಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಪರಲೋಕದಲ್ಲಿ ನಡೆಯುವಂತ ವಿವಾಹ ಕಾರ್ಯಕ್ರಮ ಪ್ರಿಯರೇ, ಆ ಮನೆಗೆ ನಾವು ಸೇರಿಸಲ್ಪಡಬೇಕಾದ್ರೆ ನಾವೇನ್ ಮಾಡ್ಬೇಕ್ರಿ? ಆತ್ಮಿಕವಾಗಿ ಸರಿಯಾದ ರೀತಿಯಲ್ಲಿ ಪರಿಶುದ್ಧರಾಗಿ ಜೀವಿಸಬೇಕು. ನೀವು ನಿಮ್ಮ ತವ್ರ ಮನೆಗಳಲ್ಲಿ ನೀವು ಯೇಸು ಕ್ರಿಸ್ತನ ಬಗ್ಗೆ ಹೇಳ್ರಿ, ರಕ್ಷಕನ ಆತನೊಬ್ಬ ಆತನೆಂಬುದಾಗಿ ಹೇಳ್ರಿ. ಪಾಪ ಪರಿಹಾರ ಆಗ್ಬೇಕಾದ್ರೆ ಆತನ ಹೊರತಾಗಿ ಇನ್ನ ಯಾವುದು ಕೂಡ ಇಲ್ಲ ಎಂಬುದಾಗಿ ಹೇಳಬೇಕು. ನೀವು ಬಾಯಿ ತೆರೆದು ಹೇಳಲಾರ್ದೆ ಹೋದ್ರೆ ನೀವು ಕೆಳಗಡೆ ಮನೆಗೆ ಹೋಗ್ತೀರಿ, ಅವ್ರನ್ನು ಕೆಳಗಡೆ ಮನೆಗೆ ಕರ್ಕೊಂಡು ಹೋಗ್ತೀರಿ. ಕೆಳಗಡೆ ಮನೆಗೆ ಹೋಗೋದು ಇಷ್ಟನಾ ನಿಮಗೆ? ಎಲ್ಲರೂ ಕೂಡ ಸ್ವರ್ಗವಾಸಿಗಳಾಗ್ಬೇಕಂತೀವಿ. ಹಲ್ಲೆಲೂಯಾ. ಎಲ್ಲರಿಗೂ ಸ್ವರ್ಗ ಬೇಕು, ಎಲ್ಲರಿಗೂ ಸಮಾಧಾನದ ಸ್ಥಳ ಬೇಕು, ಎಲ್ಲರಿಗೂ ಕೂಡ ದೇವ್ರ ಹತ್ರ ಹೋಗ್ಬೇಕಂತೇಳಿ ಆಸೆ. ಆದರೆ ದೇವ್ರಿಗೆ ಇಷ್ಟವಾಗಿರುವಂಥದ್ದನ್ನ ಮಾಡಲ್ಲ. ಹಲ್ಲೆಲೂಯಾ. ಈಗ ನಮ್ಮ ಸೀನಿಯರ್
ನಮ್ಮ ಎಜುಕೇಶನ್ ವಿಷಯದಲ್ಲಿ ಉಲ್ಲೇಶ್ ಅಣ್ಣವ್ರು ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವ್ರಿಗೂ ನಮಗೂ ನಾನು ಹೇಳಿದ್ದೆಲ್ಲ ಅವ್ರು ಕೇಳ್ಕೊಂತಿದ್ರಪ್ಪ ಅಂದ್ರೆ ನಾನೇನು ಮಾಡ್ತೀನಿ, ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೀತಿಯನ್ನ, ಆದರಣೆಯನ್ನ, ಎಲ್ಲವುಗಳನ್ನು ನಾನೇನು ಮಾಡ್ತೀನಿ, ವ್ಯಕ್ತಪಡಿಸ್ತೇನೆ. ಹಲ್ಲೆಲೂಯಾ. ಒಂದು ವೇಳೆ ಅವರು ಇಲ್ಲರಿ ಉಲ್ಲೇಶ್ ಅವರೇ, ನೀವು ಇದು ಮಾಡೋದು ತಪ್ಪು, ಇದನ್ನು ಮಾಡಬಾರ್ದು ಅಂತೇಳಿ ನಾ ಹೇಳಿದಾಗ, ಇಲ್ಲ ಅಯ್ಯ ನಾನು ಅದನ್ನೇ ಮಾಡ್ತೀನಿ, ಅದೇ ಕೆಟ್ಟ ಕೆಲಸ ಮಾಡ್ತೀನಿ ಅಂತೇಳಿ ಒಂದು ವೇಳೆ ಅವರು ಧಿಕ್ಕಾರ ತೋರಿಸಿ ಹೋದರೆ ಹೇಳ್ತೀನಿ, ಆದರೆ ಒಂದು ದಿವಸ ಹೇಳೋದನ್ನ ನಾನೇನು ಮಾಡ್ತೀನಿ, ಬಿಟ್ಟು ಬಿಡ್ತೀನಿ, ನಿಲ್ಲಿಸಿ ಬಿಡ್ತೀನಿ. ಕಾರಣ ಏನ್ರಿ? ಏನು ಮಾತನ್ನ ಕೇಳ್ತಾ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾರೋ ಒಬ್ಬ ಹುಡುಗ ಅಬ್ರಹಾಮನ ದೇವರು ನಿಮಗೆ ಸಾಂಗ್ ಆಡಿದ್ರು, ಹೆಸರೇನು? ಮಂಜು. ಯಾವರು? ಚಿಕ್ಕೋಟ್ನೆಕಲ್ ಮಂಜು. ನಿನ್ನೆ ಚಿಕ್ಕೋಟ್ನೆಕಲ್ ಒಂದು 10 ಜನ ಏನೋ ಬಂದಿದ್ರು ಟಾಟಾ ಎಸ್ ಹಾಕೊಂಡು ಬಾದರಲ್ಲಿ. ಹಲ್ಲೆಲೂಯಾ, ಪ್ರೇಯರಿಗೆ ಬಂದಿದ್ರು. ಹಲ್ಲೆಲೂಯಾ. ಮಂಜುಗೆ ಹೇಳಿದೆ, ಮಂಜು ಹೋಗಿ ನಿಮ್ಮ ಯಾರು ಅಜ್ಜ ಇಲ್ಲಿ ಯಾರ ಮನೆ? ಓಕೆ, ನಿಮ್ಮ ಮಾವನ ಮನೆಗೆ ಹೋಗಿ ಬೆಸ್ಟ್ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಕಾಫಿ ತಗೊಂಡು ಬಾಪ ಮಂಜು ಅಂತ ಹೇಳಿದ್ರೆ, ಆಯ್ತಯ್ಯ ಅಂತೇಳಿ ಇಲ್ಲೇ ಕುಂತ್ಕೊಂಡ ಅಂತ ಹೇಳ್ತಾರೆ ಮಂಜು. ಹಲ್ಲೆಲೂಯಾ. ಆಯ್ತಯ್ಯ ಅಂತೇಳಿ ಇಲ್ಲೇ ಕುಂತ್ಕೊಂಡ. ಏನಂತಂದ? ನನ್ನ ಮಾತು ಕೇಳಿಸ್ಕೊಂಡನ. ಏನಂತ ಹೇಳಣ? ಆಯ್ತು ಅಂದನ, ಆದ್ರೆ ಇಲ್ಲೇ ಕುಂತ್ಕೊಂಡ. ಅಂದ್ರೆ ನನ್ನ ಮಾತು ಕೇಳಿದಂಗ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ಹಂಗೆ ಆಗಿಬಿಟ್ಟಿವಿ. ಆಯ್ತು ಸ್ವಾಮಿ ಬೋಧನೆ ಕೇಳೋದು, ಆಯ್ತು ಹ್ಞೂ ಅನ್ನೋದು, ಆದರೆ ನಾವು ಕ್ರಿಯೆಯಲ್ಲಿ ಅದನ್ನು ಮಾಡಲಾರ್ದೆ ಇರುವಂಥದ್ದು. ಆಗ ನಾನು ಮಂಜುಗೆ ಹೇಳಿದಾಗ, ಚಿಕ್ಕೋಟ್ನಕಲ್ ಮಂಜು ಅವ್ರಿಗೆ ಹೇಳಿದಾಗ, ಮಂಜು ಹೋಗಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಹಾಲನ್ನು ಕುದಿಸಿ ಚೆನ್ನಾಗಿ ಕಾಫಿ ಮಾಡಿ ತಂದು ನನ್ನ ಕೈಗೆ ಕೊಟ್ಟನಂದ್ರೆ, ಅವಾಗ ನೀವಂದ್ರಿ ಮಂಜು ಅಯ್ಯರ ಮಾತು ಕೇಳಿದಪ್ಪ, ಅಯ್ಯರ ಮಾತು ಮೀರಲಿಲ್ಲ ಅಂತೇಳಿ. ಹಲ್ಲೆಲೂಯಾ. ಕಾರಣ ಒಂದೇ, ಏನು ಹೇಳ್ರಿ? ಆ ಮಗನು ಹೇಳಿದಂಥ ಮಾತಿಗೆ ವಿಧೇಯತೆಯನ್ನ ತೋರಿಸಿದ, ಕ್ರಿಯೆಯಲ್ಲಿ ವಿಶ್ವಾಸವನ್ನ ಬಲಪಡಿಸಿದ. ಹಲ್ಲೆಲೂಯಾ. ಅದರ ಸಲುವಾಗಿ ಕ್ರಿಯೆ ಇಲ್ಲದ ವಿಶ್ವಾಸ ಏನಕ್ಕೆ ಸಮಾನ? ಅದು ಸತ್ತ ಹೆಣಕ್ಕೆ ಸಮಾನ. ಕ್ರಿಯೆ ಇರಲಾರ್ದೆ ಇರ್ತಕ್ಕಂಥ ಕ್ರೈಸ್ತರು ದೇವರಿಗೆ ಬೇಕಾಗಿಲ್ಲ. ಕ್ರಿಯೆ ಬಹಳ ಮುಖ್ಯ. ನಂಬಿಕೆಯೇ ಇದೆ, ಆದರೆ ಕ್ರಿಯೆಗಳು ಇಲ್ಲ. ನಂಬುತ್ತೀವಿ ಯೇಸು ಸ್ವಾಮಿನ ದೇವ್ರು ಅಂತೇಳಿ, ಬೇರೆಯವ್ರನ್ನು ಕೂಡ ನಂಬ್ತೀವಿ ದೇವ್ರು ಅಂತೇಳಿ. ಆ ರೀತಿಯಾಗಿದ್ರೆ ಉಪಯೋಗ ಇಲ್ಲ. ಅದ್ರ ಸಲುವಾಗಿ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ದೇವರ ಮನೆಯವರು ನಾನು ನೀನು ಆಗಬೇಕು. ದೇವರ ಮನೆ, ಆ ದೇವರ ಮನೆಯಲ್ಲಿ ದೇವರ ವಾಕ್ಯ ಹೇಳುತ್ತೆ ಏನಂತ ಹೇಳಿ, ಅಲ್ಲಿ ಸಮಾಧಾನ ಇದೆ, ಸಂತೋಷ ಇದೆ, ದುಃಖ ಇಲ್ಲ, ಗೋಳಾಟ ಇಲ್ಲ, ವೇದನೆ ಇಲ್ಲ, ಬಾಧೆ ಇಲ್ಲ, ಯಾವ ಅಸಂತೋಷ ಅಲ್ಲಿ ಇಲ್ಲವೇ ಇಲ್ಲ. ಅಲ್ಲಿ ದೇವ್ರು ಇರ್ತಾನೆ. ಅದೇ ರೀತಿಯಾಗಿ ನೀವೆಲ್ಲರೂ ನಾವೆಲ್ಲರೂ ಕೂಡ ಇರ್ತೀವಿ. ಅಲ್ಲಿ ಬರೀ ಸಂತೋಷನೇ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ದುಡಿಬೇಕಾಗಿಲ್ಲ, ನೀನೇನು ಸಾಧನೆ ಮಾಡುವಂಥದ್ದು ಬೇಕಾಗಿಲ್ಲ. ಆದಾಮ ಅವ್ವ ಏದೇನ್ ತೋಟದಲ್ಲಿ ಇರುವಂಥ ಸಮಯದಲ್ಲಿ ಅವ್ರು ಏನಾದ್ರು ಕಷ್ಟಪಟ್ರ? ಏನು ಕಷ್ಟಪಡಲಿಲ್ಲ. ಮುಳ್ಳು ಗಿಡಗಳಿದ್ವ? ಯಾವುದು ಇದ್ದಿಲ್ಲ. ಯಾವಾಗ ಬಂದು ಅವೆಲ್ಲ? ದೇವರ ಆಜ್ಞೆಯನ್ನ ಧಿಕ್ಕಾರ ಮಾಡಿದಾಗ, ಆ ಮಾತನ್ನ ಮೀರಿದಾಗ. ಹಲ್ಲೆಲೂಯಾ. ಅದರಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಮನೆಯವರು ನಾವು ಆಗಬೇಕಾದ್ರೆ, ಆ ಪರಿಶುದ್ಧ ಪರಲೋಕ ಪಟ್ಟಣಕ್ಕೆ ನಾವು ಸೇರಿಸಲ್ಪಡಬೇಕಾದ್ರೆ, ಯೇಸು ಕ್ರಿಸ್ತನಿಗೆ ಹೊಂದಿಕೊಂಡು ಆತನ ಮಾತುಗಳಿಗೆ ವಿಧೇಯರಾಗಿ ಕ್ರಿಯೆಗಳಲ್ಲಿ ನಾವು ನಡೆದು ತೋರಿಸಬೇಕೇ ಹೊರತಾಗಿ ನಮ್ಮ ಜೀವಿತವನ್ನ ಇನ್ನೊಬ್ಬರಿಗೆ ಅಂಕಿತ ಮಾಡಬಾರದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರು ನಿಮ್ಮನ್ನು ಎಚ್ಚರಪಡಿಸ್ತಾ ಇರಬಹುದು ಈ ಸಮಯದಲ್ಲಿ. ಹಲ್ಲೆಲೂಯಾ. ಒಂದು ವೇಳೆ ನೀವು ತಪ್ಪಿ ಹೋದ ಸ್ಥಿತಿಯಲ್ಲಿ ಇರಬಹುದು. ಅದರ ಸಲುವಾಗಿ ದೇವರ ವಾಕ್ಯ ನನ್ನ ಸಂಗಡ ನಿಮ್ಮ ಸಂಗಡ ಮಾತಾಡ್ತಾ ಇದೆ ಅನ್ನೋ ಒಂದೇ ವಿಷಯ, ಕಡೆಯವರೆಗೆ ನಾವು ನಂಬಿಕೆಯನ್ನ ಕಾಪಾಡಿಕೊಳ್ಳೋಣ, ಕಡೆಯವರೆಗೂ ನಾವು ವಿಶ್ವಾಸದಲ್ಲಿ ನಿಲ್ಲೋಣ, ಕಡೆಯವರೆಗೂ ಕೂಡ ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ದೇವರು ತನ್ನ ಸ್ವಂತ ರಕ್ತ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸ್ವಂತ ರಕ್ತ ಯಾರು ಕೂಡ ಸುರಿಸಿಲ್ಲ, ಇನ್ನೊಬ್ಬರಿಗೋಸ್ಕರವಾಗಿ ಯಾರು ಕೂಡ ಸತ್ತಿಲ್ಲ. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ಮನುಷ್ಯರಿಗೋಸ್ಕರವಾಗಿ ಒಬ್ಬ ಆತನು ಸತ್ತಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆತ ಸತ್ತ ಮೇಲೆ 3 ದಿವಸಗಳಾದ್ಮೇಲೆ ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಹಲ್ಲೆಲೂಯಾ. ದಯವಿಟ್ಟು ಮಾತಾಡ್ಬೇಡ್ರಿ. ಮರಣವನ್ನ ಮರಣಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಆತನನ್ನು ಯಾರು ನಂಬುತ್ತಾರೋ ಅವರನ್ನು ಕೂಡ ದೇವರು ಏನ್ ಮಾಡ್ತಾನಂತೆ? ಎಬ್ಬಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ.
ಯೇಸು ಸ್ವಾಮಿಗೂ ಇನ್ನು ಇತರರಿಗೆ ಇರ್ತಕ್ಕಂಥ ವ್ಯತ್ಯಾಸ ಒಂದೇ. ಯೇಸು ಸ್ವಾಮಿ ಮರಣವನ್ನ ಗೆದ್ದು ಬಂದಿದ್ದಾನೆ. ಎಲ್ಲರೂ ಮರಣದಲ್ಲೇ ಇದ್ದಾರೆ. ಅವ್ರ ಶವಗಳು ಇನ್ನೂ ಹಂಗೆ ಇದ್ದಾವೆ, ಅವ್ರ ಎಲುಬುಗಳು ಇನ್ನೂ ಹಂಗೆ ಇದ್ದಾವೆ, ಅವರ ಸಮಾಧಿಗಳು ಇನ್ನೂ ಕೂಡ ಹಂಗೆ ಇದ್ದಾವೆ. ಆದರೆ ಯೇಸು ಸ್ವಾಮಿ ಸಮಾಧಿ ಮಾತ್ರ ಏನಾಗಿದೆ? ತೆರೆಯಲ್ಪಟ್ಟಿರ್ತಕ್ಕಂಥ ಸಮಾಧಿ ಪ್ರಿಯರೇ. ಅದುವೇ ನಮ್ಮ ನಿರೀಕ್ಷೆ, ಅದುವೇ ನಮ್ಮ ವಿಶ್ವಾಸ. ದೇವರು ನಮ್ಮನ್ನು ಕೂಡ ಏನ್ ಮಾಡ್ತಾನೆ? ಎಬ್ಬಿಸ್ತಾನೆ. ಆತನು ಬರಬೇಕಾದ್ರೆ ಇಷ್ಟು ಭಕ್ತಿ ಮಾಡಿರ್ತಕ್ಕಂಥ ನಮ್ಮನ್ನು ಬಿಡ್ತಾನ? ಬಿಡಲ್ಲ. ಹಲ್ಲೆಲೂಯಾ. ಓಟ್ ಯಾರಿಗೂ ಹಾಕಿರ್ತೀವಿ, ಆದ್ರೂ ನಾವು ಕಾಂಗ್ರೆಸ್ ಅಂತಿರ್ತೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಆದ್ರೂ ಬಂದಂತ MLA ಏನ್ ಮಾಡ್ತಾನೆ? ಹಾಕಿರಪ್ಪ ಅಂತೇಳಿ ಏನ್ ಮಾಡ್ತಾನೆ? ಒಂದೆರಡು ಮೊನ್ನೆ ಫುಲ್ ಲೀಡರ್ ಟೈಪ್ ಅಲ್ಲಿ ಇದ್ದಂತ ಸಮಯದಾಗ ಎಲ್ಲರೂ ಕೂಡ ಕಾಂಗ್ರೆಸ್ನವ್ರು ಅಂತೇಳಿ ಏನ್ ಮಾಡ್ತಾನೆ? ಪರಿಗಣನೆ ಮಾಡ್ತಾನೆ. ಅದರಿಂದ ದೇವರು ಹೇಳುತ್ತೆ ಏನಂತೇಳಿ ವಾಕ್ಯ ಹೇಳುತ್ತೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ. ಒಬ್ಬರಾದ್ರೂ ನಾಶ ಆಗ್ತಾರೆ, ನಂಬಿದವರು ನಾಶವಾಗುವುದಿಲ್ಲ. ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕು. ಎಲ್ಲರೂ, ಒಬ್ರಲ್ಲ. ಹಲ್ಲೆಲೂಯಾ. ನಂಬಿಕೆ ಅಂದ್ರೆ ಏನ್ರಿ? ನಡತೆಯಿಂದ ಕೂಡಿರುವಂಥದ್ದೇ ನಂಬಿಕೆ. ನಡಿಲಾರ್ದೆ ನಂಬಿಕೆ ಇರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕಾಂಟ್ರ ಅಂಗಡಿ ಏನಾದ್ರು ಇದೆನಾ? ಹಲ್ಲೆಲೂಯಾ. ಅಲ್ಲಿಗೆ ಹೋಗಿರ್ತೀರಿ. ಯಾರು? ಮಂಜುನೇ ತಗೋಣ, ಇನ್ನೊಬ್ರು ಯಾರಾದ್ರೂ ಇರ್ತಾರೆ? ಯಾರ ಹೆಸರೇನು? ಬೀರ್ಲಿಂಗ. ಕಿರಣ ಹೋದ. ಎಲ್ಲಿಗೆ? ಕೌಂಟ್ರ್ ಅಂಗಡಿಗೆ ಹೋದ. ಒಂದೇನಾ 2-3 ಇದಾವ? ಹೋದ. ಆ ಫಸ್ಟ್ ಕೌಂಟ್ರ್ ಅಂಗಡಿಗೆ ಹೋಗಿ ಅಲ್ಲಿ ಬೆಲ್ಲ ತಗೊಂಡ. ಏನು ಮಾಡಿದ? ಬೆಲ್ಲ ಅಲ್ಲೇ ತಿಂದ. ಮತ್ತೆ ಮನೆಗೆ ತಗೊಂಬಂದ. ಅಂದರೆ ನಮ್ಮೆಲ್ಲರಿಗೆ ತಂದು ಕೊಟ್ಟ. ಇಲ್ಲಿನೂ ಕೂಡ ಆ ಬೆಲ್ಲ ನಮ್ಮೆಲ್ಲರಿಗೆ ತಿನ್ನಿಸಿದ. ಅಲ್ಲಿ ತಿಂದಾಗ ಅದು ಬೆಲ್ಲ ಹೆಂಗಿತ್ತು? ಖಾರ ಇತ್ತ, ಉಪ್ಪಿತ್ತ? ಸಿಹಿಯೇ ಇತ್ತು. ಇಲ್ಲಿ ತಿಂದಾಗ ನಾವು ಬೆಲ್ಲ ಹೆಂಗಿದೆ? ಸಿಹಿಯೇ ಇದೆ. ಹಲ್ಲೆಲೂಯಾ. ದೇವ್ರ ಮಕ್ಕಳು ನಾವು ಹೆಂಗಿರ್ಬೇಕು? ಮನೆಯಲ್ಲಿದ್ದಾಗಲೂ ಭಕ್ತಿವಂತರಾಗಿರ್ಬೇಕು. ಮನೆಯಿಂದ ಕಾಲು ಹೊರಗಡೆ ಇಟ್ಟಾಗಲೂ ಭಕ್ತಿವಂತರಾಗಿರ್ಬೇಕು. ಮಾನಿಗೆ ಹೋದ್ರೂ ಭಕ್ತಿವಂತರಾಗಿರ್ಬೇಕು. ಹೊಲದಲ್ಲಿದ್ರೂ ಕೂಡ ಭಕ್ತಿವಂತರು ನಾವು ಆಗಿರ್ಬೇಕು. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ಹಲ್ಲೆಲೂಯಾ. ಬೆಲ್ಲ ಅದ್ರ ಗುಣ ಏನಾದ್ರೂ ಚೇಂಜ್ ಮಾಡ್ಕೊಂತದ? ಅದರಂಗೆ ಏನು ಕೆರೆಯಿಂದ ನೀರು ತರ್ತೀರಿ? ಇಲ್ಲಿಂದ ನೀರು ತರ್ತೀರಿ ನೀವು ಕುಡಿಯೋಕೆ? ಬೋರ್ ನೀರು ಬರುತ್ತೆ. ಹಲ್ಲೆಲೂಯಾ. ಬೆಳಗ್ಗೆ ಬೋರ್ ನೀರು ಬಂದರೆ ಹೆಂಗಿರುತ್ತೆ? ಉಪ್ಪಿರುತ್ತೆ. ಮಧ್ಯಾಹ್ನ ಬಂದಾಗ ಸಿಹಿ ಇರುತ್ತೆ. ಸಾಯಂಕಾಲ ಬಂದಾಗ ಇನ್ನೊಂದು ಥರ ಇರುತ್ತಾ? ಸಪ್ಪಗಿರುತ್ತಾ? ಬೆಳಗ್ಗೆ ಬಂದಾಗಲೂ ಸೇಮ್ ಇರುತ್ತೆ, ಮಧ್ಯಾಹ್ನ ಬಂದರೂ ಸೇಮ್ ಇರುತ್ತೆ, ಸಾಯಂಕಾಲ ಬಂದಾಗಲೂ ಸೇಮ್ ಇರುತ್ತೆ. ಅದರ ಸಲುವಾಗಿ ನಮ್ಮ ನಾಲಿಗೆ ಕೂಡ ಹೆಂಗಿರಬೇಕು? ದೇವರನ್ನು ಸ್ತುತಿಸುವ ನಾಲಿಗೆ ಆಗಿರಬೇಕು ಹೊರತಾಗಿ ಮನುಷ್ಯರನ್ನು ಶಪಿಸುವ ನಾಲಿಗೆ ಆಗಿರಬಾರ್ದು. ಯಾಕಂದರೆ ಮನುಷ್ಯರು ದೇವರ ಸರಿ ಸಮಾನರು, ಅಂದರೆ ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಂಥವರು. ನೀವು ಕೂಡ ದೇವರುಗಳು ಎಂಬುದಾಗಿ ನಾನು ಹೇಳಲಿಲ್ಲವೇ ಎಂಬುದಾಗಿ ಕೀರ್ತನೆಗಳು 86ನೇ ಕೀರ್ತನೆಯಲ್ಲಿ 4-5ನೇ ವಚನದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ದೇವರ ಮನೆಯವರು ನಾನು ನೀನು ಆಗಬೇಕು. ಆ ಮೆಂಬರ್ಶಿಪ್ಪನ್ನು ನಾನು ನೀನು ಪಡೆದುಕೊಳ್ಳಬೇಕು. ನೀವು ಯಾವ ಊರಿನಿಂದನೂ ಬಂದಿರ್ಬೋದು, ಇವತ್ತು ನೀವು ಯೇಸುವಿನ ಬಗ್ಗೆ ತಿಳಿದುಕೊಂಡಿದ್ದೀರಿ. ಆ ಯೇಸು ಮಾತ್ರ ನಿಮಗೆ ಮೋಕ್ಷ, ರಕ್ಷಣೆ, ಮುಕ್ತಿಯನ್ನು ಕೊಡಲಿಕ್ಕೆ ಸಾಧ್ಯ. ಬೇರೆ ಯಾರು ಕೂಡ ಮೋಕ್ಷ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಯೇಸು ನಿಮಗೋಸ್ಕರವಾಗಿ ತನ್ನ ದೇಹವನ್ನು ಕೊಟ್ಟಿದ್ದಾನೆ, ತನ್ನ ರಕ್ತವನ್ನು ಕೊಟ್ಟಿದ್ದಾನೆ, ನಿಮಗೋಸ್ಕರವಾಗಿ ಬರ್ತೀನಿ ಅಂತೇಳಿ ಹೇಳಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನು ಬರುವುದರೊಳಗಡೆಯಾಗಿ ನಿಮ್ಮ ಭಕ್ತಿ ಇನ್ನೂ ಹೆಚ್ಚಾಗಿರ್ಬೇಕು ಹೊರತಾಗಿ ಬ್ಯಾಟ್ರಿ ಡೌನ್ ಆದಂಗೆ ಡೌನ್ ಆಗಬಾರ್ದು. ಹಲ್ಲೆಲೂಯಾ. ಬ್ಯಾಟ್ರಿ ಡೌನ್ ಆದಂಗೆ ಡೌನ್ ಯಾವಾಗ ಆಗುತ್ತೆ ಹೇಳ್ರಿ? ಬ್ಯಾಟ್ರಿ ಯಾವಾಗ ಡೌನ್ ಆಗುತ್ತೆ ಹೇಳ್ರಿ? ಕರೆಂಟ್ ಇದ್ದರೆ ಮತ್ತೆ ಚಾರ್ಜಿಂಗ್ ಇಟ್ಕೊಂತೀವಿ. ಪ್ರತಿ ವಾರ ವಾಕ್ಯ ಬಿದ್ದರೆ ಚಾರ್ಜ್ ಆಗ್ತೀರಿ. ವಾಕ್ಯ ಇಲ್ಲಪ್ಪ, ದೇವ್ರ ಸನ್ನಿಧಾನ ಇಲ್ಲಪ್ಪ ಅಂತಂದರೆ ಕಂಪ್ಲೀಟಾಗಿ ಏನಾಗ್ಬಿಡ್ತೀರಿ? ಡೌನ್ ಆಗಿಬಿಡ್ತೀರಿ. ಹಬ್ಬದ ಕ್ರೈಸ್ತರು ಅಂತೇಳಿ ಕರೀತಾರೆ. ಏನಂತ ಕರೀತಾರೆ? ಹಬ್ಬದ ಕ್ರೈಸ್ತ. ಕ್ರಿಸ್ಮಸ್ ಬಂದಾಗ ಅಷ್ಟೇ ಆಯಿತು, ಸ್ಟಾರ್ ಮೇಲೆ ಒಳಗಡೆ ಬಾರ್ ಇರುತ್ತೆ, ಮನೆಯಲ್ಲಿ ಕುಡಿತಿರ್ತಾರೆ, ಮೇಲೆ ಸ್ಟಾರ್. ಮತ್ತೆ ಯೇಸು ಸ್ವಾಮಿ ನಮಗೆ ಭಕ್ತಿರಪ್ಪ ಅನ್ನೋ ರೀತಿಯ ಚರ್ಚ್ ಅವತ್ತಿನ ದಿವಸ ಫುಲ್ ಇರುತ್ತೆ, ಬೇರೆ ದಿವಸ ಇಲ್ಲ. 4 ಜನನೋ 5 ಜನನೋ 6 ಜನನೋ ಕುಂತ್ಕೊಂಡಿರ್ತಾರೆ. ಬರ್ರಿ ಮರಿಸ್ವಾಮಿ ಬರ್ರಿ ಅಂತೇಳಿ. ಪಾಪ ಅವತ್ತಿನ ದಿವಸ ಯಾವಾಗ? ಕ್ರಿಸ್ಮಸ್ ದಿವಸ. ಅದ್ರ ಮೇಲೆ ಬಿಟ್ಟ ದಿವಸ ಇಲ್ಲ. ಹಂಗಾದ್ರೆ ಪ್ರಯೋಜನ ಇಲ್ಲ. ಬ್ಯಾಟ್ರಿ ಫುಲ್ ಡೌನ್ ಆದಾಗ ಯೇಸು ಸ್ವಾಮಿ ಬಂದಂತ ತಿಳ್ಕೊರಿ, ಮಧ್ಯ ಆಕಾಶದಾಗ ಲೀಲಾಗಿರ್ತೀರಿ, ಬಿಡಲ್ಪಡ್ತೀರಿ.
ಹಲ್ಲೆಲೂಯಾ. Hallelujah. Praise the Lord. ಮಹಿಮೆಯ ಮೇಘ ಸುಮ್ಮನೆ ಅದು ನಮಗೆ ಸಿಗುವಂಥದ್ದಲ್ಲ. ಎಷ್ಟೋ ಕಷ್ಟಪಡ್ತೀವಿ ಈ ಲೋಕದಲ್ಲಿ ಇರ್ತಕ್ಕಂಥ ಕೆಲಸಗಳನ್ನು ಸಂಪಾದನೆ ಮಾಡುವುದಕ್ಕಾಗಿ, ಆಹಾರಕ್ಕಾಗಿ ಕಷ್ಟಪಡ್ತೀವಿ. ಆದರೆ ಪರಲೋಕ ಆತ್ಮ ಸಾವಿರಾರು ವರ್ಷಗಳು, ನಿತ್ಯ ಯುಗ ಯುಗಗಳು ದೇವರು ಇರೋವರೆಗೂ ಕೂಡ ನಾವು ಜೀವಿಸ್ತೀವಿ ಪ್ರಿಯರೇ. ಅದನ್ನು ನಾವು ಸಂಪಾದನೆ ಮಾಡುವುದಕ್ಕಾಗಿ ನಾವೇನು ಮಾಡಲ್ಲ, ಕಷ್ಟಪಡಲ್ಲ, ಪ್ರಯಾಸ ಪಡಲ್ಲ. ಎಲ್ಲ ದೇವ್ರು ನೋಡ್ಕೊಂತ ಅಲ್ಲಿ ಏನಂತೀವಿ, ಸತ್ತ ಮೇಲೆ ಯಾವನಿಗೆ ಗೊತ್ತಾದ್ರಿ ಅಂತೇಳಿ ಅಂತ ಮಾತಾಡ್ತಾರೆ ಕೆಲವೊಬ್ರು. ಸತ್ತು ಇರೋವರೆಗೆ ಆಯ್ತಪ್ಪ, ಮೆರಿಬೇಕು, ಉರಿಬೇಕು. ಅಲ್ಲಿ ಪ್ರೈಸ್ ಆಯ್ತು. ಕೊನೆಯದಾಗಿ ಗಿಳಿಯಮ್ಮ ಗಿಳಿಯೇ, ಬಂಗಾರದ ಗಿಳಿಯೇ, ಪಂಚ ಬೆಳಕಿನ ಮಾಯ ಗಿಳಿಯೇ, ಮೂರು ದಿನ ಸಂತೆಯಲ್ಲಿ ಮೆರೆದೆಯ ಉರಿದೆಯ, ಮುಂದುಗತಿ ತಿಳಿಯಾದೆ ಗಿಳಿಯೇ, ಮೂರು ದಿನ ಸಂತೆಯಲ್ಲಿ ಮೆರೆದೆಯ ಉರಿದೆಯ, ಗತಿ ತಿಳಿಯಾದೆ ಗಿಳಿಯೇ, ಕಾಶಿಗಿ ಹೋಗಿದ್ದಿ, ಗಂಗಾ ಸ್ನಾನ ಮಾಡಿ ಬೆಟ್ಟಗಳ ಹತ್ತಿದ್ದಿ ಗಿಳಿಯೇ, ಕಾಶಿಗಿ ಹೋಗಿದ್ದಿ, ಗಂಗಾ ಸ್ನಾನ ಮಾಡಿ ಬೆಟ್ಟಗಳ ಹತ್ತಿದ್ದಿ ಗಿಳಿಯೇ, ಮೈಕೋಳೆ ಹೋಯಿತು ಪಾಪವು ಹೋಗಲಿಲ್ಲ, ಅದು ನೀನು ತಿಳಿದುಕೋ ಗಿಳಿಯೇ, ಮೈಕೋಳೆ ಹೋಯಿತು ಪಾಪವು ಹೋಗಲಿಲ್ಲ, ಅದು ನೀನು ತಿಳಿದುಕೋ ಗಿಳಿಯೇ, ದೇವಾರ ತಿಳಿಯಾದೆ ಊರೂರುಗಳ ಸುತ್ತಿ ದೇಶವನ್ನು ತಿರುಗಿದೆ ಗಿಳಿಯೇ, ದೇವಾರ ತಿಳಿಯಾದೆ ಊರೂರುಗಳ ಸುತ್ತಿ ದೇಶವನ್ನು ತಿರುಗಿದೆ ಗುಳಿಯೇ, ಆತ್ಮ ಶುದ್ಧಿಲ್ಲದ ಆಚಾರವೇ ತಾಕು, ಅದು ನೀನು ತಿಳಿಯಲಿಲ್ಲ ಗಿಳಿಯೇ, ಆತ್ಮ ಶುದ್ಧಿಲ್ಲದ ಆಚಾರವೇ ತಾಕು, ಅದು ನಿನಗೆ ತಿಳಿಯಲಿಲ್ಲ ಗಿಳಿಯೇ, ಗಿಳಿಯಮ್ಮ ಗಿಳಿಯೇ, ಬಂಗಾರದ ಗಿಳಿಯೇ, ಪಂಚ ಬೆಳಕಿನ ಮಾಯ ಗಿಳಿಯೇ, ಗಿಳಿಯಮ್ಮ ಗಿಳಿಯೇ, ಬಂಗಾರದ ಗಿಳಿಯೇ, ಪಂಚ ಬೆಳಕಿನ ಮಾಯ ಗಿಳಿಯೇ, ಮೂರು ದಿನ ಸಂತೆಯಲ್ಲಿ ಮೆರೆದೆಯ ಉರುದೆಯ, ಮುಂದುಗತೆ ತಿಳಿಯಾದೆ ಗಿಳಿಯೇ, ಮೂರು ದಿನ ಸಂತೆಯಲ್ಲಿ ಉರುದೆಯ, ಮುಂದುಗತೆ ತಿಳಿಯಾದೆ ಗಿಳಿಯೇ, ಹಣವು ನನ್ನದೆಂದಿ, ಒಲವು ನನ್ನದೆಂದಿ, ಘನವು ನನ್ನದೆಂದಿ ಗಿಳಿಯೇ, ಒಲವು ನನ್ನದೆಂದಿ, ಹಣವು ನನ್ನದೆಂದಿ, ಧನವು ನನ್ನದೆಂದಿ ಗಿಳಿಯೇ, ನಿನ್ನ ಹೊಲವು ನಿನ್ನ ಮನೆಯು ನಿನ್ನ ಹಣವು ಬಿಟ್ಟೋಗೋ ದಿನವೊಂದು ಇದು ನೀನು ತಿಳಿಯೇ, ನಿನ್ನ ಹೊಲವು ನಿನ್ನ ಮನೆಯು ನಿನ್ನ ಹಣವು ಬಿಟ್ಟೋಗೋ ದಿನವಿದೆ ಒಂದು ನೀನು ತಿಳಿಯೇ, ಗಿಳಿಯಮ್ಮ ಗಿಳಿಯೇ, ಬಂಗಾರದ ಗಿಳಿಯೇ, ಪಂಚ ಬೆಳಕಿನ ಮಾಯ ಗಿಳಿಯೇ, ಮೂರು ದಿನ ಸಂತೆಯಲ್ಲಿ ಮೆರೆದೆಯ ಉರುದೆಯ, ಮುಂದುಗತಿ ತಿಳಿದುಕೋ ಗಿಳಿಯೇ, ಮೂರು ದಿನ ಸಂತೆಯಲ್ಲಿ ಮೆರೆದೆಯ ಉರುದೆಯ, ಮುಂದುಗತಿ ತಿಳಿದುಕೋ ಗಿಳಿಯೇ, ಭೂಲೋಕ ಆಳಿದ ಭೂರಾಜರೆಲ್ಲರೂ ಎಷ್ಟೋ ದೊಡ್ಡವರಾದ ಗಿಳಿಯೇ, ಭೂಲೋಕ ಆಳಿದ ಭೂರಾಜರೆಲ್ಲರೂ ಎಷ್ಟೋ ದೊಡ್ಡವರಾದ ಗಿಳಿಯೇ, ದೊಡ್ಡತನವು ಹೋಗಿ ದೊಡ್ಡದಾಗಿ ಅತ್ತರು, ಅದು ನಿನಗೆ ತಿಳಿಯಲಿಲ್ಲ ಗಿಳಿಯೇ, ದೊಡ್ಡತನವು ಹೋಗಿ ದೊಡ್ಡದಾಗಿ ಅತ್ತರು, ಅದು ನಿನಗೆ ತಿಳಿಯಲಿಲ್ಲ ಗಿಳಿಯೇ,
ನಿಜವಾದ ಮಾರ್ಗವು ನಿಜವಾದ ಸತ್ಯವು ಯಾರೆಂದು ತಿಳಿದುಕೋ ಗಿಳಿಯೇ. ನಿಜವಾದ ಮಾರ್ಗವು ನಿಜವಾದ ಸತ್ಯವು ಯಾರೆಂದು ತಿಳಿದುಕೋ ಗಿಳಿಯೇ. ಜಗತ್ತಿಗೆ ಬುನಾದಿ ಹಾಕಿದ ದೇವರು ಯಾರೆಂದು ತಿಳಿದುಕೋ ಗಿಳಿಯೇ. ಈ ಜಗತ್ತಿಗೆ ಬುನಾದಿ ಹಾಕಿದ ದೇವರು ಯಾರೆಂದು ತಿಳಿದುಕೋ ಗಿಳಿಯೇ. ಗಿಳಿಯಮ್ಮ ಗಿಳಿಯೇ ಬಂಗಾರದ ಗಿಳಿಯೇ ಪಂಚ ಬೆಳಕಿನ ಮಾಯ ಗಿಳಿಯೇ. ಸಂತೆಯಲ್ಲಿ ಮೆರೆದೆಯ ಉರುದೆ ಮುಂದುಗತೆ ತಿಳಿಯಾದೆ ಗಿಳಿಯೇ. ಮುಂದುಗತೆ ತಿಳಿಯಾದೆ ಪರಲೋಕವನ್ನು ಬಿಟ್ಟು ನರ ಅವತಾರಿಯಾಗಿ ಏಸಯ್ಯ ಬಂದರು ಗಿಳಿಯೇ. ಪರಲೋಕವನ್ನು ಬಿಟ್ಟು ನರ ಅವತಾರಿಯಾಗಿ ಏಸಯ್ಯ ಬಂದರು ಗಿಳಿಯೇ. ಏಸಯ್ಯ ನಿನಗಾಗಿ ಅದ್ಭುತವ ಮಾಡ್ಯಾನ ಅದು ನೀನು ತಿಳಿದುಕೋ ಗಿಳಿಯೇ. ಏಸಯ್ಯ ನಿನಗಾಗಿ ಅದ್ಭುತವ ಮಾಡ್ಯಾನ ಅದು ನೀನು ತಿಳಿದುಕೋ ಗಿಳಿಯೇ. ಬೀಗರು ಬಂಧುಗಳು ಅಕ್ಕಪಕ್ಕದವರು ಯಾರೇನೋ ಅನ್ನುವರು ಗಿಳಿಯೇ. ಬೀಗರು ಬಂಧುಗಳು ಅಕ್ಕಪಕ್ಕದವರು ಯಾರೇನು ಅನ್ನುವರು ಗಿಳಿಯೇ. ಬೀಗರು ಬಂಧುಗಳು ಅಕ್ಕಪಕ್ಕದವರನ್ನು ಬಿಟ್ಟೋಗೋ ದಿನವಿದೆ ನೀ ತಿಳಿಯೇ. ಬೀಗರು ಬಂಧುಗಳು ಅಕ್ಕಪಕ್ಕದವರನ್ನು ಬಿಟ್ಟೋಗೋ ದಿನವಿದೆ ನೀ ತಿಳಿಯೇ. ಗಿಳಿಯಮ್ಮ ಗಿಳಿಯೇ ಬಂಗಾರದ ಗಿಳಿಯೇ ಪಂಚ ಬೆಳಕಿನ ಮಾಯ ಗಿಳಿಯೇ. ಮುರುಗಿನ ಸಂತೆಯಲ್ಲಿ ಮೆರೆದೆಯ ಉರುದೆಯ ಮುಂದುಗತೆ ತಿಳಿದುಕೋ ಗಿಳಿಯೇ. ಮುರುಗಿನ ಸಂತೆಯಲ್ಲಿ ಮೆರೆದೆಯ ಉರುದೆಯ ಮುಂದುಗತೆ ತಿಳಿದುಕೋ ಗಿಳಿಯೇ. ತಂದೆ ತಾಯಿ ಅಣ್ಣ ತಮ್ಮಂದಿರು ಕೂಡಿ ಯಾರೇನೋ ಅನ್ನುವರು ಗಿಳಿಯೇ. ತಂದೆ ತಾಯಿ ಅಣ್ಣ ತಮ್ಮಂದಿರು ಕೂಡಿ ಯಾರೇನೋ ಅನ್ನುವರು ಗಿಳಿಯೇ. ತಂದೆ ತಾಯಿ ಅಣ್ಣ ತಮ್ಮಂದಿರನ್ನು ಬಿಟ್ಟು ಗೋದಿನ ಒಂದಿದೆ ನೀನು ತಿಳಿಯೇ. ತಂದೆ ತಾಯಿ ಅಣ್ಣ ತಮ್ಮಂದಿರನ್ನು ಬಿಟ್ಟು ಒಂದು ದಿನ ಇದೆ ನೀ ತಿಳಿಯೇ. ಗೂಢ ತುಂಬ ನೀನು ಎಷ್ಟೆಷ್ಟೋ ಚಿತ್ರಗಳು ಹಾಕಿಕೊಂಡಿರುವೆ ಗಿಳಿಯೇ. ಗೂಢ ತುಂಬ ನೀನು ಎಷ್ಟೆಷ್ಟೋ ಚಿತ್ರಗಳು ಹಾಕಿಕೊಂಡಿರುವೆ ಗಿಳಿಯೇ. ಗೂಡಲ್ಲಿನ ಗಿಳಿಯಮ್ಮ ನೀ ಹೋಗುವಾಗ ಗೂಡು ಕುಸಿದೋಯಿತು ಗಿಳಿಯೇ. ಗೂಡಲ್ಲಿನ ಗಿಳಿಯಮ್ಮ ನೀ ಹೋಗುವಾಗ ಗೂಡು ಕುಸಿದೋಯಿತು ಗಿಳಿಯೇ. ಗಿಳಿಯಮ್ಮ ಗಿಳಿಯೇ ಬಂಗಾರದ ಗಿಳಿಯೇ ಪಂಚ ಬೆಳಕಿನ ಮಾಯ ಗಿಳಿಯೇ. ಮುರುದಿನ ಸಂತೆಯಲ್ಲಿ ಮೆರೆದೆಯ ಉರುದಿಯ ಮುಂದುಗತಿ ತಿಳಿಯದೆ ಗಿಳಿಯೇ. ನಾವೆಲ್ಲರೂ ನಿಂತ್ಕೊಳ್ಳೋಣ. ಗಿಳಿ ಬೇರೆ ಯಾರು ಅಲ್ಲ, ನಾನು ನೀನಾಗಿದ್ದೇವೆ ಸಹೋದರ ಸಹೋದರಿಯೇ.
ದೇವ್ರ ವಾಕ್ಯ ಹೇಳ್ತಾ ಇದೆ, ಇಷ್ಟು ದಿವಸ ನಿನ್ನ ಗೂಡಲ್ಲಿ ಏನೇನೋ ಚಿತ್ರಗಳನ್ನು ನೀನು ಹಾಕಿಕೊಂಡಿದ್ದೀಯೇನೋ. ಯೇಸುವನ್ನು ನಂಬುವುದಕ್ಕೆ ನನ್ನ ತಂದೆ ಬೇಡ ಅಂತಾರೆ, ನನ್ನ ತಾಯಿ ಬೇಡ ಅಂತಾರೆ, ನನ್ನ ಅಣ್ಣ ಅಕ್ಕ ತಂಗಿ ತಮ್ಮ, ನನ್ನ ಅತ್ತೆಯವರು ಮಾವಂದರು, ನನ್ನ ಯಜಮಾನ ಅವ್ರು ಇವ್ರು ಏನೋ ಅಂತಾರೆ ಎಂಬುದಾಗಿ ನೀನು ಅಂದುಕೊಳ್ತಾ ಇದೆಯೇನೋ. ಪ್ರಪಂಚವನ್ನ ಗೆಲ್ಲುವುದಕ್ಕೆ ಹೊರಟಿರ್ತಕ್ಕಂಥ ಯೌವನಸ್ಥನಾಗಿರ್ತಕ್ಕಂಥ ಚಕ್ರವರ್ತಿ ಅಲೆಕ್ಸಾಂಡರ್ ದ ಗ್ರೇಟ್, ಆತನು ಸಾಯುವಂತ ಸಮಯದಲ್ಲಿ ವಿಶ್ವವನ್ನೇ ಗೆಲ್ಲುವಂತ ಸ್ಥಿತಿ ಆತನದಾಗಿತ್ತು. ಆ ಸಮಯದಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಸೊಳ್ಳೆ ಆತನನ್ನ ಕಚ್ಚಿದಾಗ ಆತನಿಗೆ ಅನಾರೋಗ್ಯ ಬಂದು ಸಾವಿಗೆ ಸಮೀಪನಾದಾಗ ಆತನಿಗೆ ಎಷ್ಟೆಲ್ಲ ಆಸ್ತಿ ಇದೆ, ಐಶ್ವರ್ಯ ಇದೆ, ಪ್ರಪಂಚದಲ್ಲಿ ಅರ್ಧ ಪ್ರಪಂಚ, ಮುಕ್ಕಾಲು ಪ್ರಪಂಚದಷ್ಟು ಪ್ರಪಂಚವನ್ನು ಗೆದ್ದಿದ್ದಾನೆ. ಆ ಸಮಯದಲ್ಲಿ ಆತನು ಹೇಳ್ತಾ ಇದ್ದಾನೆ, ನನಗೆ ಸಾವು ಸಮೀಪವಾಗಿದೆ. ತನಗೆ ಆಪ್ತರಾಗಿರ್ತಕ್ಕಂಥ ಸೈನಿಕರನ್ನ ಕರೆದು ನನ್ನ ಹೆಣವನ್ನ ಓಡುವಂತ ಸಮಯದಲ್ಲಿ ಶವಪೆಟ್ಟಿಗೆ ಮಾಡಿಸುವಾಗ ನನ್ನ ಕೈಗಳು ಹೊರಗಡೆ ಆ ಕಡೆ ಈ ಕಡೆ ಚಾಚುವಂತ ರೀತಿಯಲ್ಲಿ ಇರಬೇಕು ಎಂಬುದಾಗಿ. ಯಾಕೆ ರಾಜನೇ ಆ ರೀತಿಯಾಗಿ ಇರಬೇಕೆಂಬುದಾಗಿ ಕೇಳಿದಾಗ ಅಲೆಕ್ಸಾಂಡರ್ನಾಗಿರ್ತಕ್ಕಂಥ ನಾನು ವಿಶ್ವವನ್ನೇ ಗೆದ್ದೆ, ಆದರೆ ತಾಯಿಯ ಗರ್ಭದಿಂದ ಹೊರಗಡೆ ಬಂದಾಗ ನಾನು ಬರೀದವನಾಗಿ ಬಂದಿದ್ದೇನೆ. ಅದೇ ರೀತಿಯಾಗಿ ನನ್ನ ಸಾವಿನ ಸಮೀಪದಲ್ಲಿಯೂ ಕೂಡ, ಸಾವಿನಲ್ಲಿಯೂ ಕೂಡ ಗೆದ್ದಿರುವಂತ ಯಾವುದನ್ನು ಕೂಡ ನಾನು ಒತ್ತುಕೊಂಡು ಹೋಗೋದಕ್ಕೆ ಆಗಲಿಲ್ಲ ಎಂಬುವಂತ ಸಂಕೇತಕ್ಕೋಸ್ಕರವಾಗಿ ಹಾಗೆ ಮಾಡಿರಿ ಎಂಬುದಾಗಿ ಹೇಳಿದರು ಪ್ರಿಯರೇ. ಎರಡನೆಯದಾಗಿ ನನ್ನ ಶವಪೆಟ್ಟಿಗೆಯನ್ನ 4 ಜನ ವೈದ್ಯರೇ ಓದಬೇಕು. ಯಾಕಂದ್ರೆ ಜೀವ ಮರಣ ಅದು ದೇವರ ಕೈಯಲ್ಲಿ ಲಿಖಿತವಾಗಿರುವಂಥದ್ದು. ವೈದ್ಯರು ನನ್ನನ್ನು ಉಳಿಸೋದಕ್ಕೆ ಆಗಲಿಲ್ಲ. ದೇವರು ಆತನು ಮಾತ್ರ ಉಳಿಸಲು ಶಕ್ತನು. ಅದಕ್ಕೋಸ್ಕರವಾಗಿ ವೈದ್ಯರು ನನ್ನ ಶವಪೆಟ್ಟಿಗೆಯನ್ನು ಹೊತ್ತುಕೊಂಡು ಹೋಗ್ಬೇಕು ಅಂತ ಹೇಳಿದರು ಪ್ರಿಯರೇ. ಅಲೆಕ್ಸಾಂಡರ್ ವಿಶ್ವವನ್ನೇ ಗೆದ್ದಿರುವಂತ ಚಕ್ರವರ್ತಿ, ಆದರೆ ಯೇಸುವಿಲ್ಲದ ಸತ್ತ ಕಾರಣಕ್ಕಾಗಿ ಅವನು ಕೆಳಗಿನ ಮನೆಗೆ ಹೋದ ಪ್ರಿಯರೇ. ಅವನಿಗೆ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ದುಃಖ ಇದೆ, ಗೋಳಾಟ ಇದೆ, ಕಣ್ಣೀರಿದೆ, ವೇದನೆ ಇದೆ, ಬಾಧನೆ ಇದೆ, ಏನೆಲ್ಲ ಅವನು ಮಾಡಿದಾಗಲೂ ಕೂಡ ಇವತ್ತು ಅವನು ನರಳಾಡ್ತಾ ಇದ್ದಾನೆ ಪಾತಾಳದಲ್ಲಿ. ಕಾರಣ ಅವನು ಯೇಸುವನ್ನ ತಿಳಿದುಕೊಳ್ಳಲಿಲ್ಲ, ಯೇಸು ಕ್ರಿಸ್ತನಿಗೆ ತನ್ನ ಮನಸ್ಸನ್ನ ಕೊಡಲಿಲ್ಲ, ಸೃಷ್ಟಿಕರ್ತನಾದ ದೇವರನ್ನ ಸ್ಮರಿಸಲಿಲ್ಲ. ಇವತ್ತು ದೇವರು ನಿನಗೆ ಹೇಳುವಂತ ವಿಷಯ ಒಂದೇ, ನೀನು ಮೇಲಿನ ಮನೆಯನ್ನು ಸಂಪಾದನೆ ಮಾಡಿಕೊಳ್ಳಬೇಕಾದರೆ ನಿನ್ನ ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ನೀರಿನ ದೀಕ್ಷಾಸ್ನಾನ, ಮುಳುಗು ದೀಕ್ಷಾಸ್ನಾನ ಮಾಡಿಸಿಕೊಂಡು ಪ್ರತಿ ವಾರವೂ ಕೂಡ ವಾಕ್ಯದ ಬೋಧನೆ, ಅಪೋಸ್ತಲರ ಬೋಧನೆ ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿ ಆತನು ಬರಲಿಕ್ಕಿದ್ದಾನೆ. ಆತನಿಗಾಗಿ ನೀನು ಕಾಯಬೇಕು. ಪ್ರಿಯರೇ, ಆ ರೀತಿಯಾಗಿ ನೀನು ಮಾಡುವುದೇ ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಕಡೆಯವರೆಗೂ ನಮ್ಮ ಧೈರ್ಯವನ್ನು ದೃಢವಾಗಿ ಹಿಡಿದುಕೊಂಡರೆ ನಾವೇ ದೇವರ ಮನೆಯವರು ಎಂಬುದಾಗಿ ಸಮಯದಲ್ಲಿ ಯೇಸು ಹೇಳಿರುವಂತ ಮಾತನ್ನು ನೆನಪು ಮಾಡಿಕೊಳ್ಳೋಣ. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ನಿಮಗೋಸ್ಕರವಾಗಿ ಒಂದೊಂದು ಗುಡಾರವನ್ನ ಮನೆಯನ್ನ ಸಿದ್ಧ ಮಾಡುತ್ತೇನಲ್ಲ, ಸಿದ್ಧ ಮಾಡಿದ ಮೇಲೆ ಪುನಃ ನಾನು ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಕೂಡ ಇರಬೇಕು. ಹಲ್ಲೆಲೂಯಾ. ಯೇಸುವಿನ ಮಾತು ಪ್ರಿಯರೇ, 14ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ ಮೊದಲ 3 ವಚನಗಳಲ್ಲಿ ಇರ್ತಕ್ಕಂಥ ಮಾತು ಪ್ರಿಯರೇ. ಈ ಸಮಯದಲ್ಲಿ ಯೇಸುವಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ದೇವರೇ, ಒಂದು ವೇಳೆ ನಾನು ಮೇಲಿನ ಮನೆಯಲ್ಲಿ ಇಲ್ವೇನೋ ಅಂತೇಳಿ ನಿನ್ನ ಪರಿಸ್ಥಿತಿ ಆಗಿದ್ರೆ ಕೆಳಗಿನ ಮನೆಯಲ್ಲಿದ್ದೀಯೇನೋ. ದೇವರೇ, ಕೆಳಗಿನ ಮನೆ ಬೇಡ ಸ್ವಾಮಿ ನನಗೆ, ನೀನಿರುವಂತ ಮನೆ, ಮೇಲಿನ ಮನೆಯೇ ನನಗೆ ಬೇಕು. ಕೆಳಗಿನ ಮನೆ ಸೈತಾನನಿಗೂ ಅವನ ದೂತನಿಗೂ ಅವನನ್ನು ಆರಾಧಿಸುವಂತವರಿಗೂ ಸಿದ್ಧ ಮಾಡಿರ್ತಕ್ಕಂಥ ಮನೆ ಸ್ವಾಮಿ, ಆ ಕೆಳಗಿನ ಮನೆ ನನಗೆ ಬೇಡ ಸ್ವಾಮಿ, ನನಗೆ ಮೇಲಿನ ಮನೆ ಬೇಕು, ನನಗೆ ನೀನಿರುವಂತ ಸ್ಥಳವೇ ಬೇಕು ಎಂಬುದಾಗಿ ಯೇಸುವಿನ ಹತ್ರ ಈ ಸಮಯದಲ್ಲಿ ಬೇಡಿಕೊಳ್ಳ್ರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು ಮಹಾಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರಗಳಯ್ಯ. ಹೌದು ಸ್ವಾಮಿ, ಸ್ತೋತ್ರ ಸವಿಸ್ತಾರವಾಗಿ ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ನೀನು ಮಾತನಾಡಿದುದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನಮ್ಮ ಭಾಷೆಯಲ್ಲಿ ನೀನು ಮಾತನಾಡಿ
ಮಾತನಾಡಿದ್ದಕ್ಕಾಗಿ ಸ್ತೋತ್ರಗಳಯ್ಯ. ಹೌದು ಕರ್ತನೆ, ನಾವ್ಯಾರು ಕೂಡ ಕೈ ಬಿಡಲ್ಪಡಬಾರದು, ನಾವ್ಯಾರು ಕೂಡ ನಾಶವಾಗಿ ಹೋಗಬಾರ್ದು, ನಾವ್ಯಾರು ಕೂಡ ಸ್ವಾಮಿ ಅಗ್ನಿ ನರಕಕ್ಕೆ ಗುರಿಯಾಗಬಾರ್ದು ಎಂಬುದಾಗಿ ಸ್ವಾಮಿ ಎಚ್ಚರಿಕೆ ಮಾತುಗಳನ್ನು ನನಗೂ ನಮ್ಮೆಲ್ಲರಿಗೂ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರಗಳಯ್ಯ. ಹೌದು ಕರ್ತನೆ, ವಾಕ್ಯ ಕೇಳಿದಂತ ಇವರು ಕರ್ತನೆ ಸ್ವಾಮಿ 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡುವಂತ ಸ್ಥಿತಿಯನ್ನು ಅನುಗ್ರಹ ಮಾಡಯ್ಯ. ಕ್ರಿಯೆಯಿಂದ ಕೂಡಿದ ವಿಶ್ವಾಸ ನಂಬಿಕೆ ಉಳ್ಳವರಾಗಿ ನಿನಗೊಬ್ಬಾತನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡಿ ನಡೆಸಯ್ಯ. ಅನ್ಯ ಸಂಪ್ರದಾಯ, ವ್ಯರ್ಥ ಸಂಪ್ರದಾಯ ಕಾರ್ಯ ಪದ್ಧತಿಗಳೆಲ್ಲ ತೊಲಗಿಸು. ಸಂಪೂರ್ಣವಾಗಿ ಇವರೆಲ್ಲರೂ ಸ್ವಾಮಿ ಯೇಸು ಕ್ರಿಸ್ತನೆನ್ನುವಂತ ಒಬ್ಬಾತನೇ ಮೊದಲಿಂಗನಿಗೆ ಶುದ್ಧ ಕನ್ನಿಕೆಯೋಪಾದಿಯಲ್ಲಿ ಸಿದ್ಧರಾಗಿ ಶುದ್ಧರಾಗಿ ಕಾಯುವ ಬದ್ಧರಾಗುವಂತೆ ಕಾರ್ಯ ಜರುಗಿಸಿ ನಡೆಸುತ್ತಾ ಬರಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ವಾಕ್ಯ ಕೇಳಿದಂತವರು ಇವರೆಲ್ಲರ ಹೃದಯಗಳನ್ನು ಸ್ವಾಮಿ ನೀನು ಶುದ್ಧ ಮಾಡಿದ್ದಕ್ಕಾಗಿ ಸ್ತೋತ್ರ. ನೀ ಹೇಳಿದೆಯ ಸ್ವಾಮಿ 15ನೇ ದೇವರನ್ನು ಬರೆಸುವಂತೆ 3ನೇ ವಚನದಲ್ಲಿ, ಈಗ ನೀವು ನಾನು ಆ ಹೇಳಿದ ವಾಕ್ಯದ ದೆಸೆಯಿಂದ ನೀವು ಶುದ್ಧರಾಗಿದ್ದೀರಿ ಎಂಬುದಾಗಿ. ಆ ಶುದ್ಧತೆ ನೀನು ಬರುವ ಪರ್ಯಂತರೂ, ನಾವು ಈ ಲೋಕವನ್ನು ಬಿಟ್ಟು ಹೋಗುವ ಪರ್ಯಂತರೂ ನಿತ್ಯ ನಿರಂತರ ಇರುವಂತೆ ಕಾರ್ಯ ಜರುಗಿಸಬೇಕೆಂಬುದಾಗಿ ಸ್ಥಿರವಾದ ಭಕ್ತಿ, ಅಚಲವಾದ ಭಕ್ತಿ, ಕರ್ತನೆ ಸ್ಥಿರವಾದ ವಿಶ್ವಾಸದಲ್ಲಿ ನೆಲೆಬರುವಂತೆ ಇವರೆಲ್ಲರನ್ನ ಮಾರ್ಪಡಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ ಅಲಂಕರಿಸುವಿಕೆಯು, ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲಾ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್, ಆಮೆನ್. ಇಂಥ ಒಳ್ಳೆ ಸಮಯಗಳು ಯೇಸುವೇ ನಿನ್ನ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಹರಸಿ ಬಂದೆವು. ನಮ್ಮ ಮೇಲೆ ದಯವಿಡ ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡ ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ಇವರೆಲ್ಲರನ್ನು. ಆಮೆನ್, ಆಮೆನ್, ಆಮೆನ್. बोलो यीशु क्रिस्त महाराज को ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತ ಮಹಾರಾಜಕು ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆಮೆನ್. ಹನುಮಂತ